ಮೊದಲನೇದಾಗಿ ನಮ್ಮೆಲ್ಲರ ಗುರುಗಳಾದಂಥ ಬ್ರಹ್ಮಶ್ರೀ ಸುಭಾಷ್ ಪತ್ರಿ ಅವರಿಗೆ, ಗುರುಮಾತಾ ಸ್ವರ್ಣಮಾಲಾ ಪತ್ರಿ ಅವರಿಗೆ, ಹಾಗೆ ಇಲ್ಲಿ ಬಂದಿರುವಂಥ ಎಲ್ಲ ಆತ್ಮ ಬಂಧುಗಳಿಗೆ ನನ್ನ ಆತ್ಮಪೂರ್ವಕ ನಮನಗಳನ್ನು ತಿಳಿಸ್ತಾ ಇದ್ದೇನೆ. ಸೊ ಲಾಸ್ಟ್ 2 days ಸ್ತ್ರೀ ತತ್ವದ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಈಗ ಮಾತೃತ್ವದ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಅಬಾರ್ಷನ್ಸ್ ಯಾಕೆ ಆಗ್ತವೆ ಅಂತ ನಿನ್ನೆ ಒಬ್ಬರು ಮೇಡಮ್ ಕ್ವಶನ್ಸ್ ಕೇಳಿದರು. ಇದು ತುಂಬ ಅವಶ್ಯಕವಾಗಿರುವಂಥ ಸಬ್ಜೆಕ್ಟ್ ಇದು ಪ್ರತಿಯೊಬ್ಬರಿಗೂ. ಸೊ ನಾವು ತಂದೆ ತಾಯಿಗಳಾಗಿದ್ದೀವಿ, ನಮಗೆ ಅವಶ್ಯಕತೆ ಇಲ್ಲ ಅಂತ ಅನ್ಕೋಬಾಡ್ರಿ. ಪ್ರತಿಯೊಬ್ಬರಿಗೂ ಕೂಡ ಇದರ ಅವಶ್ಯಕತೆ ಇದೆ. ಯಾಕಂದರೆ ಈ ಜ್ಞಾನವನ್ನು ನಾವೆಲ್ಲ ಕೂಡ ಸ್ಪ್ರೆಡ್ ಮಾಡಬೇಕು. ಓಕೆ, ಸೊ ಇಲ್ಲಿ ಸ್ಪಿರಿಚುವಾಲಿಟಿಗೆ ಮಾತೃತ್ವಕ್ಕೆ ಏನಾದರೂ ರಿಲೇಷನ್ ಇದೆಯಾ? ಇದೆ ಅಂತ ಹೇಳ್ತೀರಾ? ಸ್ತ್ರೀ ತತ್ವ ಮತ್ತು ಸ್ಪಿರಿಚುವಾಲಿಟಿ ಇದೆ ಅಂತೀರಾ? ಇದೆ ಮೇಡಮ್. ಹೇಗಿದೆ? ಯಾವ ರೀತಿ ಇದೆ? ಅಂದ್ರೆ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಸ್ತ್ರೀಯರು ಹೆಚ್ಚಾಗಿ ಆಧ್ಯಾತ್ಮಿಕತೆಯಲ್ಲಿ ತೊಡಕೊಂಡಿರ್ತಾರೆ. ಅದರ ಬಗ್ಗೆ ಹೆಚ್ಚು ಒಲವು ತೋರಿಸ್ತಾರೆ. ಎಸ್ ಮೇಡಮ್. ಯಾಕೆ ಕನೆಕ್ಟಿವಿಟಿ ಅನ್ನೋದು ಇರುತ್ತೆ? ಸ್ತ್ರೀಯರಿಗೆ ಯಾಕಿರುತ್ತೆ ಅಂದರೆ, ಇಲ್ಲಿ ಒಂದು ಸ್ತ್ರೀ ಮಾತೃಮೂರ್ತಿ ಆದ ತಕ್ಷಣ ಸೊ ಶಿ ಹ್ಯಾಸ್ ಎಂಟರ್ಡ್ ಇನ್ ದ ಸ್ಪಿರಿಚುವಾಲಿಟಿ. ನಾವು ಸ್ಪಿರಿಚುವಾಲಿಟಿ ಅಂದರೆ ಆಧ್ಯಾತ್ಮಿಕತೆಗೆ ಬಂದಾಗ ಫಸ್ಟ್ ನಾವು ಕಲ್ತ್ಕೊಳೋದೇನು? ಸ್ಯಾಕ್ರಿಫೈಸಿಂಗ್, ಲೈಕ್ ಫರ್ಗಿವ್ನೆಸ್ ಆಗಿರ್ಬೋದು, ಸ್ಯಾಕ್ರಿಫೈಸ್ ಮಾಡೋದಾಗಿರ್ಬೋದು, ಇಷ್ಟೇ ತಾನೇ. ನನ್ನದು ನಾನು ಅಂತ ಅಲ್ಲಿ ಮರ್ತು ಬಿಡಬೇಕು. ಸ್ಪಿರಿಚುವಾಲಿಟಿನಲ್ಲಿ ನಾನು ಅನ್ನೋ ಸ್ಥಿತಿನಿಂದ ಉನ್ನತ ಸ್ಥಿತಿಗೆ ಹೋಗಬೇಕು. ಹೌದಾ ಇಲ್ಲ? ಸ್ಪಿರಿಚುವಾಲಿಟಿ ಅಂದರೆ ನೀವು ಮೈಂಡ್ ಲೆವೆಲ್ನಲ್ಲೇ ಇದ್ದರೆ ಅದು ಸ್ಪಿರಿಚುವಾಲಿಟಿ ಆಗಲ್ಲ. ಇಲ್ಲಿ ಒಂದು ಸ್ತ್ರೀ ಒಂದು ವಿವಾಹ ಆದಮೇಲೆ ತನ್ನದೇ ಆದಂಥ ಒಂದು ಏನಂತ ಹೇಳ್ತಾರೆ, ತವ್ರ ಮನೆ ಆಗಿರ್ಬೋದು, ತಂದೆ ತಾಯಿ, ತನ್ನ ಫ್ಯಾಮ್ಲಿನಿಂದ ಕಂಪ್ಲೀಟಾಗಿ ಹೊರಗಡೆ ಬಂದು ಸೊ ಇನ್ನೊಬ್ಬರಿಗೋಸ್ಕರ ಲೈಫ್ ಲೀಡ್ ಮಾಡೋದು ಸ್ಟಾರ್ಟ್ ಆಗುತ್ತೆ. ತ್ಯಾಗ ಮೇಡಮ್. ತ್ಯಾಗಮೂರ್ತಿ. ಎಸ್, ಸ್ಯಾಕ್ರಿಫೈಸ್, ತ್ಯಾಗ ಮಾಡೋದು. ಸೊ ಅಲ್ಲಿ ಏನಾಗುತ್ತೆ, ನ್ಯಾಚುರಲ್ ಆಗಿ ಒಂದು ಸ್ತ್ರೀ ಮದುವೆ ಆದ ತಕ್ಷಣ ಸೊ ತನ್ನ ನಿಜವಾದ ಒಂದು ಐಡೆಂಟಿಟಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಐಡೆಂಟಿಟಿನ ಮರ್ತು ಬಿಟ್ಟು ಸೊ ಇನ್ನೊಬ್ಬರಿಗೋಸ್ಕರ ಜೀವನ ಮಾಡೋದು ಸ್ಟಾರ್ಟ್ ಆಗುತ್ತೆ. ಹೌದಾ ಇಲ್ವಾ? ಸೊ ಯಾರು ಅಂತ ಪರಿಚಯ ಇಲ್ಲದ ವ್ಯಕ್ತಿ ಆ ಒಂದು ಫ್ಯಾಮ್ಲಿ ಜೊತೆಗೆ ನಾವು ಅಡ್ಜಸ್ಟ್ ಆಗಬೇಕು. ಸೊ ಅವರಗೋಸ್ಕರ ನಾವು ಜೀವನ ಮಾಡೋದು ಸ್ಟಾರ್ಟ್ ಮಾಡ್ತೀವಿ ಫಸ್ಟ್. ಸೊ ಅಲ್ಲಿನಿಂದನೇ ನಮ್ಮ ಒಂದು ಆಧ್ಯಾತ್ಮಿಕತೆಯಲ್ಲಿ ನಮಗೆ ಗೊತ್ತಾಗ್ಲಾರ್ದೆ ಒಂದು ಆಧ್ಯಾತ್ಮಿಕತೆ ಬೇಕಾಗಿರುವಂಥ ಗುಣಗಳನ್ನು ನಾವು ಅಳವಡಿಸ್ಕೊಂತೀವಿ. ಹಾಗೆ ಒಂದು ತಾಯಿ ಆಗಿದ್ದಾಳೆ ಅಂತ ಅನ್ಕೊಳ್ರಿ, ಮದುವೆ ಆದಮೇಲೆ ಒಂದು ತಾಯಿ ಆಗಿದ್ದಾಳೆ ಅಂತ ಅನ್ಕೊಳ್ರಿ. ಸೊ ತನ್ನ ಐಡೆಂಟಿಟಿ ಅಲ್ಲಿವರೆಗೂ 50% ಮರ್ತು ಬಿಟ್ಟಿರ್ತಾಳೆ. ಮದುವೆ ಆದಮೇಲೆ ಮಕ್ಕಳಾದಮೇಲೆ 100% ಟೋಟಲ್ ಐಡೆಂಟಿಟಿ ಅನ್ನೋದೇ ನಾವು ಬಿಟ್ಬಿಡ್ತೀವಿ. ನಾನು ಅನ್ನೋದೇ ಇರೋದಿಲ್ಲ. ನನ್ನ ಶರೀರ, ಸೊ ನನ್ನ ಒಂದು ಕೋರಿಕೆಗಳು, ನನ್ನ ಲೈಫು, ಅವನ್ನೆಲ್ಲವೂ ಬಿಟ್ಟು ನಮ್ಮ ಮಕ್ಕಳಗೋಸ್ಕರ ನಾವು ಜೀವನ ಮಾಡೋದು ಸ್ಟಾರ್ಟ್ ಮಾಡ್ತೀವಿ. ಅಂದರೆ ಸ್ತ್ರೀಯರಿಗೆ ಆಧ್ಯಾತ್ಮಿಕತೆ ಬೇಕಾಗಿರೋಂಥ ಗುಣಗಳು ಸಹಜವಾಗಿ ಪ್ರಕೃತಿ ಸಿದ್ಧವಾಗಿ ತಮ್ಮ ಒಳಗಡೆ ಇರ್ತವೆ. ಇದು ಗಂಡು ಮಕ್ಕಳು ಅಭ್ಯಾಸ ಮಾಡ್ಕೋಬೇಕಂದ್ರೆ ಎಷ್ಟು ಎಫರ್ಟ್ ಬೇಕು, ಅಷ್ಟು ಈಸಿಯಾಗಿ ಅವ್ರಿಗೆ ವೆನ್ ಕಂಪೇರ್ಡ್ ಟು ವುಮನ್. ಸೊ ಗಂಡು ಮಕ್ಕಳಿಗೆ ಅದನ್ನು ಅಭ್ಯಾಸ ಮಾಡೋದು, ಅದು ಅಳವಡಿಸ್ಕೊಳ್ಳೋದು ಸ್ವಲ್ಪ ಪ್ರಯತ್ನಪೂರ್ವಕವಾಗಿ ಆಗುತ್ತೆ. ಸೊ ಇಲ್ಲಿ ಒಂದು ಪುಸ್ತಕ ಇದೆ, ಸ್ಪಿರಿಟ್ ಬೇಬೀಸ್ ಅಂತ ಹೇಳಿ. ಸೊ ಇಲ್ಲಿ ಯಾರಾದರೂ ಪ್ರೆಗ್ನೆಂಟ್ಸ್ ಇದ್ದಾರಾ? ಯಾರಾದರೂ ಮಕ್ಕಳಿಗೋಸ್ಕರ ಇದ್ದಾರೆ ಮೇಡಮ್? ಒಬ್ರು ಗೀತಾ ಮೇಡಮ್ ಒಬ್ಬರಿದ್ದಾರೆ. ಫೈನ್ ಮೇಡಮ್. ಸೊ ಇಲ್ಲಿ ಸ್ತ್ರೀಯರು ಒಂದು ಪ್ರೆಗ್ನೆನ್ಸಿ ಆದಮೇಲೆ
ಆ ಒಂದು ತಾಯಿ ಆಗಬೇಕು ಅನ್ನೋದಕ್ಕೆ ಅಂದರೆ ಪ್ರೆಗ್ನೆನ್ಸಿ ಆಗೋದಕ್ಕಿಂತ ಮುಂಚೆ ತಾಯಿ ಆಗಬೇಕು ಅನ್ನೋ ಒಂದು ಥಾಟ್ ಯಾವಾಗ ಬರುತ್ತೆ ಅಂತಂದರೆ, ಸೊ ನಮ್ಮ ಒಳಗಿನಿಂದ ಬರಲ್ಲ, ಪ್ರೇರೇಪಣೆ ನಡೆಯುತ್ತೆ. ಯಾರು ಈ ಭೂಮಿ ಮೇಲೆ ಜನ್ಮ ತಗೋಬೇಕು ಅಂತ ಇದ್ದಾರೋ ಆ ಒಂದು ಸೋಲ್ ನಮ್ಮ ಒಳಗಡೆ ಆ ಇಂಟ್ಯೂಷನ್ನು ರೆಡಿ ಮಾಡುತ್ತೆ. ತಾಯಿ ಆಗಬೇಕನ್ನೋ ಒಂದು ಕೋರಿಕವನ್ನು ಕ್ರಿಯೇಟ್ ಮಾಡುತ್ತೆ. ಅವಾಗ ನಾವು ಅನ್ಕೊತೀವಂತ, ಎಸ್ ನಾನು ಪ್ರೆಗ್ನೆಂಟ್ ಆಗಬೇಕು ಅಂತ ಹೇಳಿ, ನನ್ನ ತಂದೆ ತಾಯಿಗಳಾಗಬೇಕು ಅಂತ ಹೇಳಿ ಆ ದಂಪತಿಗಳಿಗೆ ಒಂದು ಇಂಟ್ಯೂಷನ್ ಅನ್ನೋದು ಬರುತ್ತೆ. ಇದ್ರ ಬಗ್ಗೆ ಒಂದು ಪುಸ್ತಕ ಇದೆ, ಸ್ಪಿರಿಟ್ ಬೇಬೀಸ್ ಅಂತ ಹೇಳಿ, ಇಂಗ್ಲೀಷ್ ಪುಸ್ತಕ ಅದು. ಅದನ್ನು ಬರೆದಂತಿರುವ ಆಥರು ಅವ್ರು ಏನು ಮಾಡ್ತಾರೆ ಅಂದರೆ, ಚಿಕ್ಕವ್ರು ಇದ್ದಾಗಿನಿಂದ ಅವ್ರಿಗೆ ಫಿಸಿಕಲ್ ಐಸ್ನಿಂದ ಏಂಜಲ್ಸ್ ಎಲ್ಲರೂ ಕಾಣಿಸ್ತಿದ್ರಂತೆ. ಅವರು ಚರ್ಚ್ಗೆ ಹೋಗ್ತಿದ್ರಂತೆ. ಚರ್ಚ್ನಲ್ಲಿ ಏಂಜಲ್ಸ್ ಬಗ್ಗೆ ಹೇಳ್ತಾರಲ್ವ, ಸೊ ಅವರು ಯಾರು ಪ್ರೇ ಮಾಡ್ತಾರೋ ಆ ಗಾಡ್ಸ್ ಆಗಿರ್ಬೋದು, ಏಂಜಲ್ಸ್ ಅಂತ ಅಂದ್ಕೊಳ್ಳಿ, ಅವ್ರಿಗೆಲ್ಲ ಫಿಸಿಕಲ್ ಐಸ್ನಿಂದ ಕಾಣಿಸ್ತಿದ್ರಂತೆ ಅವ್ರು ಚಿಕ್ಕವರಿದ್ದಾಗ. ಅವ್ರೇನು ಅನ್ಕೊತಿದ್ರು, ಎಲ್ಲರಿಗೂ ನನಗೆ ಕಾಣಿಸ್ತಾ ಇದ್ರಲ್ಲ, ಎಲ್ಲರಿಗೂ ಕಾಣಿಸ್ತಾ ಇದ್ದಾರೇನೋ ಅಂತ ಅನ್ಕೊತಿದ್ರಂತೆ. ಬಟ್ ಎಲ್ಲರೂ ಆ ಏಂಜಲ್ಸ್ ನೆಗ್ಲೆಕ್ಟ್ ಮಾಡಿ ಹೋಗ್ತಿದ್ರಂತೆ. ಬಟ್ ಇವ್ರು ಮಾತ್ರ ಆ ಏಂಜಲ್ಸ್ ನೋಡೋದು, ಮಾತಾಡೋ ಪ್ರಯತ್ನ ಮಾಡ್ತಿದ್ರಂತೆ. 4-5 ವರ್ಷ ಇದ್ದಾಗ ಆ ಏಂಜಲ್ಸ್ ಆ ಚರ್ಚ್ನಲ್ಲಿ ಮೇಲೆ ಹ್ಯಾಂಗ್ ಆಗಿರುವಂಥ ಇದರಲ್ಲಿ ಕಾಣಿಸ್ತಿದ್ರಂತೆ. ಸೊ ಬೆಳೀತಾ ಅವ್ರಿಗೆ ಗೊತ್ತಾಯ್ತಂತ, ಓ ಈ ಏಂಜಲ್ಸ್ ನನಗೊಂದೇ ಕಾಣಿಸ್ತಾ ಇದ್ದಾರೆ, ಬೇರೆ ಯಾರಿಗೂ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಅನ್ಕೊಂಡಿದ್ರಂತೆ. ಸೊ ಮದುವೆ ಆದಮೇಲೆ ಹೀಗೆ ಅವರು ಸ್ಪಿರಿಚುವಲ್ ಲೈಫ್ನಲ್ಲಿದ್ದರು. ಸೊ ಮದುವೆ ಆದಮೇಲೆ ಒಂದು ಪ್ಲೇಸ್ಗೆ ಹೋಗ್ತಾರೆ. ಸೊ ಮದುವೆ ಆದಮೇಲೆ ಒಂದು ಕೆಲವು ವರ್ಷಗಳಾದಮೇಲೆ ಸೊ ಒಂದು ಪ್ಲೇಸ್ಗೆ ಹೋಗ್ತಾರೆ. ಆ ಪ್ಲೇಸ್ನಲ್ಲಿ ಒಂದು ರೂಮ್ ತೊಗೊಂಡು, ಹೋಟೆಲ್ ಒಂದು ರೂಮ್ ತೊಗೊಂಡು ಅಲ್ಲಿ ಅವರು ಪುಸ್ತಕಗಳು ಬರೆಯುವ ಹವ್ಯಾಸ ಇರುತ್ತೆ. ಸೊ ರಾತ್ರಿ ಪುಸ್ತಕಗಳು ಬರಿಬೇಕು ಅಂತ ಹೇಳಿ ಅಂದ್ಕೊಂಡಿರ್ತಾರೆ. ಮಕ್ಕೊಂಡಾಗ ಅವರು ರಾತ್ರಿ ಮಕ್ಕೊಂಡು ಆ ಫ್ಯಾನ್ ನೋಡ್ತಾ ಇರ್ತಾರೆ, ಸೀಲಿಂಗ್ ನೋಡ್ತಾ ಇರ್ತಾರೆ. ಸೊ ಆ ಸೀಲಿಂಗ್ನಿಂದ ಒಂದು ಏಂಜಲ್ ಬಂದು ಅವ್ರ ಸುತ್ತು ರೊಟೇಟ್ ಮಾಡ್ತಾ ಇರುತ್ತೆ. ಸೊ ಆ ಏಂಜಲ್ ಜೊತೆಗೆ ಕಮ್ಯುನಿಕೇಟ್ ಮಾಡೋದು ಸ್ಟಾರ್ಟ್ ಮಾಡ್ತಾರೆ. ಯಾರು ನೀನು ಅಂತಂದರೆ, ನಾನು ಇಲ್ಲಿ ಯಾಕೆ ಬಂದಿದ್ಯಾ ಅಂತ ಕೇಳ್ತಾರೆ. ಸೊ ಇಲ್ಲಿ ಈ ಪ್ಲೇಸ್ಗೆ, ಈ ರೂಮ್ನಾಗೆ ಇದೆ ಅಲ್ವಾ, ಸೊ ಈ ಪ್ಲೇಸ್ಗೆ ನಾಳೆ ನನ್ನ ಫ್ಯೂಚರ್ ತಂದೆ ತಾಯಿ ಅವ್ರು ಬರ್ತಾ ಇದ್ದಾರೆ. ಸೊ ಅದನ್ನ ಅವರನ್ನು ನೋಡೋಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಆ ಸ್ಪಿರಿಟ್ ಹೇಳುತ್ತೆ. ಸೊ ಆ ಸ್ಪಿರಿಟ್ ಚಿಕ್ಕ, ಅವರು ಪುಸ್ತಕದಲ್ಲಿ ವರ್ಣನೆ ಮಾಡ್ತಾರೆ, ಒಂದು ಬ್ಲೂ ಕಲರ್ ಏಂಜಲ್ ಚಿಕ್ಕದಾಗಿರುತ್ತೆ, ಅದಕ್ಕೆ ವಿಂಗ್ಸ್ ಇರುತ್ತೆ, ಸೋ ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಆ ರೀತಿ ಆ ಎನರ್ಜಿ ಲೈಟ್ನಲ್ಲಿರುವಂಥ ಒಂದು ಬಾಡಿ, ಸ್ಪಿರಿಟ್ ಬಾಡಿ ಕಾಣಿಸ್ತತೆ. ಆವಾಗ ಅವ್ರು ಅನ್ಕೊತಾರೆ, ಈ ಬೆಡ್ರೂಮ್ನಲ್ಲಿ ನಾಳೆ ಅವ್ರ ತಂದೆ ತಾಯಿ ಅವ್ರು ಬರ್ತಾರಾ, ಸೊ ಇದೇನು ಅಂತ ಅವ್ರಿಗೆ ಆಶ್ಚರ್ಯ ಆಗುತ್ತೆ, ನೆಗ್ಲೆಕ್ಟ್ ಮಾಡ್ತಾರೆ. ಆ ಸ್ಪಿರಿಟ್ ಬೇಬಿ ತಂದೆ ತಾಯಿ ಅವರ ಹೆಸರು ಕೂಡ ಹೇಳುತ್ತೆ, ಅವ್ರ ಹೆಸರು ಸೋ ಅಂತ ಹೇಳುತ್ತೆ. ಇದೇನು ಆಶ್ಚರ್ಯ ಆಗುತ್ತಲ್ಲ ಅಂತ ಹೇಳಿ ಅವರು ಬಿಟ್ಟು ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ, ನೆಕ್ಸ್ಟ್ ಡೇ ಮಾರ್ನಿಂಗ್, ಆ್ಯಕ್ಚುಲಿ 2 days ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಆ ಪ್ಲೇಸ್ನಲ್ಲಿ. ನೆಕ್ಸ್ಟ್ ಡೇನೇ ಅವರು ಆ ರೂಮ್ ವೆಕೇಟ್ ಮಾಡಿ ಹೋಗಬೇಕು ಅಂತ ಹೇಳಿ ಅಲ್ಲಿ ಸಬ್ಮಿಟ್ ಮಾಡಬೇಕಲ್ಲ, ರಿಜಿಸ್ಟರ್ನಲ್ಲಿ ಸೈನ್ ಮಾಡಬೇಕು, ಎಲ್ಲ ಮಾಡಬೇಕು. ಅದೇ ರೂಮ್ನಲ್ಲಿ ನೆಕ್ಸ್ಟ್ ಯಾರು ಬರ್ತಾರೋ ಅದು ಅವರ ಇಬ್ಬರ ಹೆಸರು ರಿಜಿಸ್ಟರ್ನಲ್ಲಿ ನೋಟೆಡ್ ಆಗಿರುತ್ತೆ. ಆ ಏಂಜಲ್ ಹೇಳಿರುವಂಥ ಹೆಸರೇ ಇಲ್ಲಿರುತ್ತೆ. ಅದನ್ನ ನೋಡಿ ಆಶ್ಚರ್ಯ ಆಗುತ್ತೆ. ಸೊ ಏನಿದು, ಈ ಪ್ಲೇಸ್ ಮಹತ್ವ ಏನು ಅಂತ ತಿಳ್ಕೊತಾರೆ, ಅಲ್ಲಿ ಬಂದಿರುವಂಥ ಪ್ಲೇಸ್ ಮಹತ್ವ ಏನು ಅಂತ ತಿಳ್ಕೊತಾರೆ. ಸೊ ಅಲ್ಲಿ ಒಂದು ಹನಿಮೂನ್ ಸ್ಪಾಟ್ ಅಂತೆ. ಸೊ ವೈಫ್ ಆ್ಯಂಡ್ ಹಸ್ಬೆಂಡ್ ಅಲ್ಲಿಗೆ ಬಂದು ಹೋದ್ಮೇಲೆ ಲೈಕ್ ಅವ್ರಿಗೆ ಬೇಕಾಗಿರೋಂಥ ಅಂದರೆ ಅವ್ರ ಪ್ರೆಗ್ನೆನ್ಸಿ ಏನು ಪ್ರಾಬ್ಲಮ್ ಇದ್ದರೆ ಅಲ್ಲಿಗೆ ಬಂದು ಹೋದ್ಮೇಲೆ ಅವರಿಗೆ ಮಕ್ಕಳಾಗೋವಂಥ ಒಂದು ಪ್ಲೇಸ್ ಅಂತ ಅದು. ಸೊ ಈ 2-3 days ಅಲ್ಲೇ ಇದ್ದು ಆ ಏಂಜಲ್ ಜೊತೆ ಕಮ್ಯುನಿಕೇಟ್ ಮಾಡಿ ಅವರು ಮತ್ತೆ ರಿಟರ್ನ್ ಬಂದುಬಿಡ್ತಾರೆ ಅವ್ರ ಪ್ಲೇಸ್ಗೆ. ಸ್ವಲ್ಪ ದಿವಸ ಆದಮೇಲೆ ಅವ್ರಿಗೆ ಒಂದು ಮೆಸೇಜ್ ಬರುತ್ತೆ, ಒಂದು ಏಂಜಲ್ ಕಾಣಿಸ್ತಾ, ನೀನು ನೆಕ್ಸ್ಟ್ ನಿನ್ನ ವರ್ಕ್ ಏನು ಅಂತ ಅಂದರೆ, ಸೊ ಯಾರು ಈ ಭೂಮಿ ಮೇಲೆ ಜನ್ಮ ತಗೋಬೇಕು ಅಂತ ಅಂದ್ಕೊಂಡಿದ್ದಾರೋ ಅವ್ರಿಗೆ ಸರಿಯಾದ ಒಂದು ಗರ್ಭಾವಸ್ಥೆ ಸ್ಥಿತಿ, ಅಂದರೆ ಆಧ್ಯಾತ್ಮಿಕತೆ ಇರುವಂಥ ತಂದೆ ತಾಯಿಗಳನ್ನು ನೀನು ರೆಡಿ ಮಾಡಬೇಕು ಅಂತ ಹೇಳ್ತಾರೆ. ಆ್ಯಕ್ಚುಲಿ ಏನು ಅಂತಂದರೆ,
ಅವರಿಗೆ ಆತರಿಗೆ ಮಕ್ಕಳಿರೋದಿಲ್ಲ, ಮಕ್ಕಳು ಆಗಂಗಿಲ್ಲ ಈ ಜನ್ಮದಲ್ಲಿ. ಅದನ್ನು ಕೂಡ ಅವರು ಹೇಳ್ತಾರೆ, ನಿನಗೆ ಮಕ್ಕಳಾಗೋದಿಲ್ಲ ಈ ಜನ್ಮದಲ್ಲಿ, ಬಟ್ ನಿನ್ನ ಡ್ಯೂಟಿ ಏನು ಅಂತಂದರೆ, ಸೊ ಯಾರು ಉನ್ನತ ಲೋಕ ಮಾಸ್ಟರ್ಸ್ ಈ ಭೂಮಿ ಮೇಲೆ ಬರಬೇಕಂತ ಅಂದ್ಕೊಂಡಿದ್ದಾರೋ ಅವ್ರಿಗೆ ಬೇಕಾಗಿರುವಂಥ ಒಂದು ಆಧ್ಯಾತ್ಮಿಕತೆಯಲ್ಲಿರುವಂಥ ತಂದೆ ತಾಯಿ ಅವ್ರನ್ನ ನೀನು ರೆಡಿ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅಲ್ಲಿನಿಂದ ಅವ್ರು ಆ್ಯಕ್ಚುಲಿ ಅವ್ರು ಡಾಕ್ಟರ್ ಅವರು. ಸೊ ಇವರು ಇದನ್ನೆಲ್ಲ ಸ್ಟಾರ್ಟ್ ಮಾಡ್ತಾರೆ, ಕೌನ್ಸಿಲಿಂಗ್ ಮಾಡೋದೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಸೊ ಅವ್ರಿಗೇನು ನಾರ್ಮಲ್ ಆಗಿ ನಮ್ಮ ಫಿಸಿಕಲ್ ಎಲ್ಲವೂ ಟೆಸ್ಟ್ ಮಾಡಿ ಆಮೇಲೆ ರಿಪೋರ್ಟ್ ಬಂದಮೇಲೆ ನಮಗೇನು ಪ್ರಾಬ್ಲಮ್ ಇದೆ ಅಂತ ನಾವು ಡಾಕ್ಟರ್ ಹೇಳ್ತಾರಲ್ವ. ಬಟ್ ಇವ್ರು ಏನು ಹೇಗಿರ್ತಾರೆ ಅಂದರೆ ಟ್ರೀಟ್ಮೆಂಟ್, ಅವ್ರ ಕ್ಯಾಬಿನ್ ಲೈಕ್ ಅವ್ರದ್ದು ಇದು ಇರ್ತಲ್ವ, ಕ್ಯಾಬಿನ್ನ ಒಳಗಡೆ ಡೋರ್ ಓಪನ್ ಮಾಡಿ ಆ ಗಂಡ ಹೆಂಡತಿ ಯಾರು ಇರ್ತಾರೋ ಅವ್ರ ಕೌನ್ಸಿಲಿಂಗ್ಗೋಸ್ಕರ ಬರ್ತಿದ್ದಾಗೆ ಅವ್ರ ಪ್ರಾಬ್ಲಮ್ ಏನು ಅನ್ನೋದೇ ಇವ್ರಿಗೆ ಗೊತ್ತಾಗ್ತಿತ್ತಂತೆ. ಅವ್ರದ್ದೇನು ಟೆಸ್ಟ್ ಮಾಡೋದು ಬೇಕಿಲ್ಲ, ಸ್ಕ್ಯಾನ್ ಮಾಡೋದು ಬೇಕಾಗಿಲ್ಲ, ಏನು ನಥಿಂಗ್. ಸೊ ಅವರು ಕ್ಯಾಬಿನ್ ಒಳಗೆ ಎಂಟ್ರ್ ಆದ ತಕ್ಷಣ ಹೇಗೆ ಅರ್ಥ ಆಗ್ತಿತ್ತು ಅಂತಂದರೆ, ಈಗ ಒಂದು ಸ್ತ್ರೀ ಅವರು ತಾಯಿ ಆಗಬೇಕು ಅಂತ ಅಂದ್ಕೊಳ್ರಿ, ನಾನೇನು ಹೇಳಿದ್ದೀನಿ, ಆ ಹೈಯರ್ ವರ್ಲ್ಡ್ ಮಾಸ್ಟರ್ಸ್ ಚೂಸ್ ಮಾಡ್ಕೊಂಡಿರ್ತಾರೆ ಇವನ್ನು. ಅವಾಗೇ ನಮ್ಮ ಒಳಗಡೆ ಇಂಟ್ಯೂಷನ್ ಅನ್ನೋದು ಬರುತ್ತೆ. ಯಾವಾಗ ಆ ಇಂಟ್ಯೂಷನ್ ಅನ್ನೋದು ಬರುತ್ತೋ ಆ ಸ್ಪಿರಿಟ್ ಬೇಬಿ ಆ ಏಂಜಲ್ ರೂಪದಲ್ಲಿ ನಮ್ಮ ಆರಾದಲ್ಲಿ ಎಂಟರ್ ಆಗಿರುತ್ತಂತೆ. ಇವರು ಆ ಪೇರೆಂಟ್ಸ್ ಎಂಟರ್ ಆದ ತಕ್ಷಣ ಆ ಬೇಬಿ ಒಂದು ಎನರ್ಜೀಸ್, ಆ ಬೇಬಿ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಆ ಗಂಡ ಹೆಂಡತಿ ಮಧ್ಯದಲ್ಲಿ ಒಳಗಡೆ ಇರುವಂಥ ಪ್ರಾಬ್ಲಮ್ಸ್ ಏನು ಅನ್ನೋದು ಇವರು ಹೇಳ್ತಿದ್ರಂತೆ ಡಾಕ್ಟರ್. ಇದಕ್ಕೆ ಆ ಪುಸ್ತಕದಲ್ಲಿ ಕೇಸ್ ಸ್ಟಡೀಸ್ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ 2-3 ಕೇಸ್ ಸ್ಟಡೀಸ್ ನಾನು ಇವತ್ತು ಡಿಸ್ಕಸ್ ಮಾಡ್ತೀನಿ. ಸೊ ಫಸ್ಟ್ ಕೇಸ್ ಸ್ಟಡಿ, ಒಬ್ಬಳು ವೈಫ್ ಆ್ಯಂಡ್ ಹಸ್ಬೆಂಡ್ ಬರ್ತಾರೆ. ಸೊ ಬಂದು ಅವ್ರ ಹತ್ರ ಕೂತ್ಕೊಂಡ ತಕ್ಷಣ ಇವ್ರಿಗೆ ಗೊತ್ತಾಗುತ್ತೆ ಆ ಲೇಡಿ, ಸೊ ಯಾರಿದ್ದಾರೋ ಅವ್ರು ಫಸ್ಟ್ ಹೇಳ್ತಾರೆ ನಂಗೆ ಮಕ್ಕಳು ಆಗ್ತಾ ಇಲ್ಲ, ಸೊ ಇಷ್ಟು ವರ್ಷ ಆಗಿದೆ ಸಮಥಿಂಗ್ ಅಂತ ಎಲ್ಲ ಹೇಳ್ಕೊತಾರೆ. ಸೊ ಇವರೇನು ಮಾಡ್ತಾರೆ, ಆ ಬೇಬಿ ಜೊತೆ ಕಮ್ಯುನಿಕೇಟ್ ಮಾಡ್ತಾರೆ. ಫ್ಯೂಚರ್ ಬೇಬಿ ಯಾರು ಇರ್ತಾರಲ್ಲ ಆರಾದಲ್ಲಿ ಆ ಬೇಬಿ ಜೊತೆಗೆ ಮಾತಾಡ್ತಾರೆ. ಆ ಬೇಬಿ ಏನು ಹೇಳುತ್ತೆ ಅಂತಂದರೆ, ನಾನು ಗರ್ಭಾಶಯದಲ್ಲಿ ಪ್ರವೇಶ ಮಾಡೋದಕ್ಕೆ ನಾನು ರೆಡಿ ಆಗಿದ್ದೀನಿ, ಬಟ್ ನನ್ನ ಭಾವಿ ತಾಯಿ ಯಾರಿದ್ದಾರಲ್ವ ಅವ್ರಿಗೆ ತುಂಬ ಭಯ ಇದೆ, ತುಂಬ ಟೆನ್ಸ್ಡ್ ಫೀಲ್ ಆಗ್ತಾ ಇದ್ದಾಳೆ. ನಾನು ಬರಬೇಕಂದ್ರೆ ಅವಳು ಒಂದು ಜಾಯ್ಫುಲ್ ಸ್ಥಿತಿನಲ್ಲಿ ಇರಬೇಕು. ಆ್ಯಕ್ಚುಲಿ ಆ ಬೇಬಿ, ಸ್ಪಿರಿಟ್ ಬೇಬಿ ಇವಳನ್ನ ತಾಯಿಯಾಗಿ ಯಾಕೆ ಚೂಸ್ ಮಾಡ್ಕೊಂಡಿದ್ದಾಳೆ ಅಂದರೆ, ಆಕೆ ಯಾವಾಗಲೂ ಕೂಡ ಹಾಡಾಡ್ತಾ ಜಾಯ್ಫುಲ್ ಸ್ಥಿತಿನಲ್ಲಿ ಇರ್ತಿದ್ಲಂತೆ ಮೊದಲು. ಸೊ ಹಾಡಾಡೋದಂದರೆ ಅಷ್ಟು ಇಷ್ಟ ಅಂತೆ. ಸೊ ಇದು 2 times ಪ್ರೆಗ್ನೆನ್ಸಿ ಆಗಲಿಲ್ಲ ಅವಳಿಗೆ. 2 times ಅಂದರೆ ಪ್ರೆಗ್ನೆನ್ಸಿ ಆಗುತ್ತೇನೋ ಅಂದ್ಕೊಂಡ್ರೆ ಮತ್ತೆ ಪೀರಿಯಡ್ಸ್ ಬರೋದು, 2-3 ವರ್ಷ ಆದರೂ ನನ್ನ ಮಕ್ಕಳಾಗಿಲ್ಲ ಅನ್ನೇ ಒಂದು ಡಿಪ್ರೆಷನ್ಗೆ ಹೋಗಿ ಆಕೆ ಹಾಡಾಡೋದನ್ನು ಬಿಟ್ಬಿಡ್ತಾಳಂತೆ. ಅಂದರೆ ಆ ಜಾಯ್ಫುಲ್ ಸ್ಟೇಟ್ನಲ್ಲಿ ಇರೋದು, ಜಾಯ್ಫುಲ್ ಆಗಿ ಆರಾಮಾಗಿರೋದು ಮರ್ತು ಬಿಟ್ಟಾಳು ಅವಳು. ಆ ಒಂದು ಸ್ಥಿತಿ ನನಗೆ ಆತಂಕ ಆಗ್ತಾ ಇದೆ, ಅದ್ರ ಅವಳ ಗರ್ಭಾಶಯದಲ್ಲಿ ನಾನು ಹೋಗೋಕ್ಕಾಗ್ತಾ ಇಲ್ಲ, ಇದು ಪ್ರಾಬ್ಲಮ್ ಅಂತ ಆ ಬೇಬಿ ಡಾಕ್ಟರ್ ಹತ್ರ ಹೇಳ್ತಾರಂತೆ. ಅವಾಗ ಡಾಕ್ಟರ್ ಕೇಳ್ತಾರಂತೆ, ಏನಮ್ಮ ನಿನಗೆ ಹಾಡಾಡೋದಂದ್ರೆ ತುಂಬ ಇಷ್ಟನಾ ಅಂತೆ. ಹೌದು, ನಿಮಗೆ ಹೇಗೆ ಗೊತ್ತು ಅಂತೆ. ಈಗ ಹಾಡಾಡೋದು ಬಿಟ್ಬಿಟ್ಟಿಯಾ ಅಂತ ಕೇಳ್ತಾರೆ. ಹೌದು, ಅಂದರೆ ಲಾಸ್ಟ್ 2 monthsನಿಂದ ನಾನು ಕನ್ಸೀವ್ ಆಗಿಲ್ಲ, ತುಂಬ ಬೇಜಾರಾಗ್ತಾ ಇದೆ, ಯಾವಾಗಲೂ ನನಗೆ ಒಂಥರ ಲೋನ್ಲಿನೆಸ್ ಫೀಲ್ ಆಗ್ತೀನಿ, ಲೋ ಫೀಲ್ ಆಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ನೀನು ಈಗಿರುವಂಥ ಆ ಸ್ಥಿತಿನಿಂದ ನಿನ್ನ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂತ ಅವ್ರು ಹೇಳ್ತಾರೆ. ಸೊ ಹೇಗೆ ಅಂತಂದರೆ ಅವ್ರು ಹೇಳ್ತಾರೆ, ನಿನ್ನ ಬೇಬಿ ಜೊತೆಗೆ ನಾನು ಜಸ್ಟ್ ಕಮ್ಯುನಿಕೇಟ್ ಮಾಡೀನಿ, ಶಿ ರಿಕ್ವೈರ್ಸ್ ದಟ್ ಒಂದು ಜಾಯ್ಫುಲ್ ಸ್ಥಿತಿನಲ್ಲಿ ನೀನಿದ್ರೆ ಅವಳು ಬರ್ತಾಳೆ, ನೀವು ಕನ್ಸೀವ್ ಆಗ್ತೀಯಾ ಅಂತ ಹೇಳ್ತಾರೆ. ಅವ್ರ ಮನೆಗೆ ಹೋದ್ಮೇಲೆ ಇಷ್ಟೇ ಅವ್ರ ಟ್ರೀಟ್ಮೆಂಟ್, ಯಾವ ಮೆಡಿಸನ್ ಇಲ್ಲ, ಸ್ಕ್ಯಾನಿಂಗ್ ಇಲ್ಲ, ಏನಿಲ್ಲ. ಎಷ್ಟು ಚೆನ್ನಾಗಿದೆ ಅಲ್ವಾ. ಅವರು ನೆಕ್ಸ್ಟ್ 2 to 3 months ಒಳಗಡೆ ಅವಳು ಕನ್ಸೀವ್ ಆಗ್ತಾಳೆ. ಅವ್ರು ಮತ್ತೆ ಜಾಯ್ಫುಲ್ ಸ್ಟೇಟ್ನಾಗಿರೋದು, ಹಾಡಾಡೋದು, ಹ್ಯಾಪಿಯಾಗಿರೋದು ಅಭ್ಯಾಸ ಮಾಡ್ಕೊತಾರೆ. ಹಾಗೆ ಇವರು ಮೆಡಿಟೇಷನ್ ಸಿಟ್ಟಿಂಗ್ಸ್ ಕೂಡ ಹೇಳ್ಕೊಡ್ತಿದ್ರು, ಕೆಲವು ಗೈಡೆಡ್ ಮೆಡಿಟೇಷನ್ ಸಮಥಿಂಗ್ ಅವೆಲ್ಲ ಹೇಳ್ತಿದ್ರು. ಅದಾದಮೇಲೆ ಈಸಿಯಾಗಿ ಕನ್ಸೀವ್ ಆಗಿದ್ಲಂತೆ. ಅಂದರೆ ಒಂದು ಮಾನಸಿಕ ಸ್ಥಿತಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ನೋಡ್ರಿ.
ನಾನು ಹೇಳಿದ್ನಲ್ಲ, ಗರ್ಭಾಶಯ ಅನ್ನೋದು ವೆರಿ ಇಂಪಾರ್ಟೆಂಟ್ ಆರ್ಗಾನ್ ಇನ್ ಅವರ್ ಬಾಡಿ, ಒಂದು ಎನರ್ಜಿ ಸೆಂಟರ್. ಮಕ್ಕಳನ್ನು ಆ ಊರ್ಧ್ವ ಅಂದರೆ ಉನ್ನತ ಲೋಕಗಳಿಂದ ಅಟ್ರ್ಯಾಕ್ಟ್ ಮಾಡುವಂಥ ಒಂದು ಎನರ್ಜಿ ಸೆಂಟರ್ ಈ ಗರ್ಭಾಶಯ. ಸೊ ನಾವು ಏನೇ ಟೆನ್ಷನ್ಸ್ ತೊಗೊಳ್ಳಿ, ಏನೇ ವರಿಸ್ ತೊಗೊಳ್ಳಿ, ಫಸ್ಟ್ ಎಲ್ಲಿ ಹೋಗಿ ಸ್ಟ್ರಕ್ ಆಗುತ್ತೆ? ನಮ್ಮ ಸ್ವಾದಿಷ್ಠಾನ ಚಕ್ರದಲ್ಲೇ ಸ್ಟ್ರಕ್ ಆಗುತ್ತೆ. ಆ ಸ್ವಾದಿಷ್ಠಾನ ಚಕ್ರದಲ್ಲಿ ಈ ಬ್ಲಾಕ್ಸ್ ಎಲ್ಲ ಕ್ರಿಯೇಟ್ ಆದರೆ ಆ ಗರ್ಭಾಶಯ ಅನ್ನೋದು ಕೆಲಸ ಮಾಡೋದಿಲ್ಲ. ಸೊ ನಾವು ತೊಗೊಂಡಿರುವಂಥ ಟ್ರಾಮಾ, ಟೆನ್ಷನ್, ವರೀಸ್, ದ್ವೇಷ ಇವೆಲ್ಲ ಕೂಡ ಅಲ್ಲಿ ಗರ್ಭಾಶಯನ್ನು ಬ್ಲಾಕ್ ಮಾಡುತ್ತೆ. ಸೊ ಎಷ್ಟು ಜಾಯ್ಫುಲ್ನಾಗಿರ್ತೀವೋ ನಮಗೆ ಅಷ್ಟು. ಇದು ಡಾಕ್ಟರ್ಸ್ ಹೇಳ್ತಾರಲ್ವಾ, PCOD ಅಂತ ಹೇಳಿ, ನಿಮಗೆ ಅದು ಕಡಿಮೆ ಇದೆ, ಇದು ಕಡಿಮೆ ಇದೆ, ಅದ್ರ ಬಗ್ಗೆ ನನಗಂತೂ ಐಡಿಯಾ ಇಲ್ಲ. ಸ್ಪಿರಿಚುವಲ್ ಆಗಿ ಹೇಗಿರಬೇಕು ಅಂತ ಕೇಳಿ ನಾನು ಹೇಳ್ತೇನೆ. ಸೊ ಅವೆಲ್ಲ ಕೂಡ ಸರ್ಫೇಸ್ ಲೆವೆಲ್ ಅಷ್ಟೇ. ಡೀಪರ್ ಲೆವೆಲ್ನಾಗ ಹೋದರೆ ನಮ್ಮ ಒಳಗಡೆ ಈ ಕೊರತೆ ಇದೆ, ಅದನ್ನು ಇಲ್ಲಿ ನಾವು ಸರಿಪಡಿಸ್ಕೋಬೇಕು. ಸೈನ್ಸ್ ಅನ್ನೋದು ಎಲ್ಲಿ ಎಂಡ್ ಆಗುತ್ತೋ ಸ್ಪಿರಿಚುವಾಲಿಟಿ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಸೈನ್ಸ್ ಡಾಕ್ಟರ್ಸ್ಗೆ ಸೈನ್ಸ್ವರೆಗೆ ಗೊತ್ತು, ಡಾಕ್ಟರ್ಸ್ ಬೇಕು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಸಡನ್ನಾಗಿ ಮೇಲಿನಿಂದ ಬಿದ್ದು ಕಾಲ್ ಫ್ರ್ಯಾಕ್ಚರ್ ಆದರೆ ಧ್ಯಾನಕ್ಕೆ ಕೂತ್ಕೊಂಡ್ರೆ ಸರಿ ಹೋಗಲ್ಲ, ಡಾಕ್ಟರ್ಸ್ ಬೇಕು. ಬಟ್ ಸ್ಪಿರಿಚುವಾಲಿಟಿಗೆ ಬಂದ ಮೇಲೆ ಆ ಡಾಕ್ಟರ್ಸ್ ಕೂಡ, ಈ ಕ್ಲಾಸಸ್ ಅಟೆಂಡ್ ಆಗಿದ್ದವರು, ನಮ್ಮ ಗರ್ಭಾಶಯಕ್ಕೆ ಸಂಬಂಧಪಟ್ಟಿರೋ ಕ್ಲಾಸಸ್ ರೀ, ಒಂದು ನಿಮಿಷ ಮಾಸ್ಟರ್ಸ್, ಒಂದೇ ನಿಮಿಷ, ನಾನು ಮತ್ತೆ ಜಾಯಿನ್ ಆಗ್ತೀನಿ. ಓಕೆ ಮೇಡಮ್. ಓಕೆ, ಸೊ ಇದು ಫಸ್ಟ್ ಕೇಸ್ ಸ್ಟಡಿ ನಾನು ಹೇಳಬೇಕಾಗಿರೋದಂತ. ಸೆಕೆಂಡ್ ಕೇಸ್ ಸ್ಟಡಿ ಏನು ಅಂತ ಅಂದರೆ, ನಾನು ಹೇಳಿದ್ನಲ್ಲ, ಹಳೆ ಕಾಲದಲ್ಲಿ ನಮಗೇನು ಮಾಡ್ತಿದ್ರು ಅಂತ ಅಂದರೆ, ನಾವು ಅಂದರೆ ವೈಫ್ ಆ್ಯಂಡ್ ಹಸ್ಬೆಂಡ್ ಅವರು ಪ್ಲ್ಯಾನಿಂಗ್ ಮಾಡಬೇಕು ಅಂತ ಅಂದರೆ ಒಂದು ವಾರಕ್ಕಿಂತ ಮುಂಚೆ ಪೂಜೆಗಳು, ದಾನಗಳು, ಹೋಮ ಇವೆಲ್ಲವೂ ಮಾಡಿಸ್ತಿದ್ರಂತೆ. ಬಿಕಾಸ್ ಎದಕ್ಕೆ ಅಂತಂದರೆ ಅವ್ರ ಎನರ್ಜಿ ಲೆವೆಲ್ಸ್ ಜಾಸ್ತಿ ಆಗೋದಕ್ಕೋಸ್ಕರ. ಸೊ ಇಲ್ಲಿ ಕೂಡ ಆ ಸ್ಥಿತಿಗೆ ನಾವು ಸೇರಬೇಕು. ಅಂದರೆ ಇಲ್ಲಿ ನಮ್ಮ ಕಾರ್ಮಿಕ್ ಸೈಕಲ್ ಕೂಡ ಅಡ್ಡ ಆಗುತ್ತೆ, ನಮ್ಮ ಕರ್ಮಗಳು ಕೂಡ. ಇದಕ್ಕೆ ಕೂಡ ಅಲ್ಲಿ ಒಂದು ಕೇಸ್ ಸ್ಟಡಿ ಬಗ್ಗೆ ಹೇಳ್ತಾರೆ. ಸೊ ಒಂದು ಕಪಲ್ ಬರ್ತಾರೆ ಹೀಗೆ ಅವರ ಮನೆ ಹತ್ರ. ಸೊ ಕಪಲ್ ಬಂದ ತಕ್ಷಣ ಅವರಿಬ್ಬರು ಹಿಂಗೆ ಎಂಟ್ರ್ ಆಗ್ತಿದ್ದಾಗೆ, ಸೊ ಎಲ್ಲರ ಕೇಸ್ ಸ್ಟಡೀಸ್ನಲ್ಲಿ ಕೂಡ ಆ ಸ್ಪಿರಿಟ್ ಬೇಬೀಸ್, ಚಿಕ್ಕ ಚಿಕ್ಕ ಸ್ಪಿರಿಟ್ ಬೇಬೀಸ್ ಕಾಣಿಸ್ತಿದ್ವಂತೆ. ಸೊ ಈ ಒಂದು ಕೇಸ್ ಸ್ಟಡೀಸ್ನಲ್ಲಿ ಒಂದು 8 years ಮಗು ಯಾರಿರ್ತಾರಲ್ಲ, ಆ ಒಂದು ಪಿಕ್ಚರ್ ಅವಳ ಮದರ್ ಆರಾನಲ್ಲಿ ಕಾಣಿಸ್ತಿದ್ರಂತೆ. ಆರ ಅಂದರೆ ಗೊತ್ತಲ್ವ ಎಲ್ಲರಿಗೂ? ಪ್ರಭಾವಳಿ, ನಮ್ಮ ಸುತ್ತು ಒಂದು ಪ್ರಭಾವಳಿ ಇರುತ್ತೆ. ಸೊ ಅಲ್ಲಿ ಆ ಆರ ಒಳಗಡೆ 8 years ಬೇಬಿ ಒಂದು ಇಮೇಜ್ ಕಾಣಿಸ್ತಾ ಇರ್ತದೆ ಡಾಕ್ಟರ್ಗೆ. ಇವ್ರಿಗೆ ಆಶ್ಚರ್ಯ ಆಗುತ್ತೆ. ಸೊ ಅವರು ಏನು ಪ್ರಾಬ್ಲಮ್ಸ್ ಅಂತ, ನನಗೆ ಮಕ್ಕಳಾಗಿಲ್ಲ ಅಂತ ಕೇಳ್ಕೊತಾ ಇರ್ತಾರೆ. ಬಟ್ ಇವರೇನು ಅವ್ರ ಹತ್ರ ಮಾತಾಡಲ್ಲ, ಬೇಬಿ ಜೊತೆಗೆ ಮಾತಾಡ್ತಾರೆ. ಆ ಬೇಬಿ ಜೊತೆಗೆ ಮಾತಾಡಿದಾಗ ಅವ್ರು ಏನು ಹೇಳ್ತಾರೆ ಅಂತಂದರೆ, ಬೇಬಿ ಬಾಯ್ ಹುಡುಗ ಇರ್ತಾನೆ. ಸೊ ಪ್ರೀವಿಯಸ್ ಜನ್ಮದಲ್ಲಿ, ಹಿಂದಿನ ಜನ್ಮದಲ್ಲಿ ಇವರು ಯಾರು ತಾಯಿ ಇರ್ತಾಳೋ ಅವಳು ಕೂಡ ಆ ಮಗುವಿನ ತಾಯಿ, ಇಬ್ಬರು ತಾಯಿ ಮಗ. ಆ ಟೈಮ್ನಲ್ಲಿ ಫ್ಲಡ್ಸ್ ಬಂದಾಗ, ಸೊ ಎಲ್ಲೋ ಹೋಗ್ತಾ ಇರ್ತಾರೆ ತಾಯಿ ಮಗು, ಒಂದು ಕಡೆ ಫ್ಲಡ್ಸ್ ಬರ್ತವೆ. ಆ ಫ್ಲಡ್ಸ್ ಬಂದಾಗ ಆ ತಾಯಿ ಮಗುನ ಕಾಪಾಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಬಟ್ ಕಾಪಾಡ್ಕೊಳಕ್ಕಾಗಂಗಿಲ್ಲ. ಆ ಫ್ಲಡ್ಸ್ನಲ್ಲಿ, ಆ ನೀರಿನಲ್ಲಿ ಆ ಮಗು ಹೋಗ್ಬಿಡುತ್ತೆ. ಆ ಟೈಮ್ನಲ್ಲಿ ಆ ತಾಯಿ, ನನ್ನ ಮಗು ನಾನು ಕಾಪಾಡ್ಕೊಂಡಿಲ್ಲ ಅನ್ನೋ ಒಂದು ಬೇಜಾರು, ಒಂದು ಭಾವನೆ ಏನಿರ್ತದಲ್ಲ, ಈ ಜನ್ಮದಲ್ಲಿ ಕೂಡ ಅದು ಕ್ಯಾರಿ ಫಾರ್ವರ್ಡ್ ಆಗ್ತಾ ಬಂದಿದೆ. ಸೊ ಇವಾಗ ಅವ್ರು ಹೇಳ್ತಾರೆ, ನೀನು ಪ್ರೆಗ್ನೆನ್ಸಿ ಆಗಬೇಕು ಅಂದರೆ ನಿನಗೇನಾದರೂ ಒಳಗಡೆ ಭಯ ಸ್ಟಾರ್ಟ್ ಆಗುತ್ತೆ ಅಂತಂದರೆ, ಹೌದು ಖಂಡಿತ, ನಾನು ಪ್ರೆಗ್ನೆನ್ಸಿ ತಾಯಿ ಆಗಬೇಕಂತ ಖುಷಿ ಇದೆ, ಬಟ್ ಎಲ್ಲೋ ನನ್ನ ಮಗುನ ಸರಿಯಾಗಿ ನೋಡ್ಕೊತೀನ ಇಲ್ಲ ಅನ್ನೋ ಭಯ ತುಂಬ ಇದೆ ಅಂತ ಹೇಳ್ತಾರೆ. ಸೊ ಅದೇ ನಿನಗೆ ಅಡ್ಡು ಆಗ್ತಾ ಇರೋದು, ನಿನ್ನ ಹಿಂದಿನ ಜನ್ಮಲ್ಲಿ ಹೀಗಾಗಿದೆ. ಆ ಒಂದು ಭಾವನೆ ಏನಿದೆ ಅಲ್ಲ, ಅದು ಕ್ಯಾರಿ ಫಾರ್ವರ್ಡ್ ಆಗ್ತಾ ಬಂದಿದೆ. ಈಗಲೂ ಕೂಡ ನಿನ್ನ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಅದಿದೆ, ಅದನ್ನು ನೀನು ಕ್ಲಿಯರ್ ಮಾಡ್ಕೋಬೇಕು ಅಂತ ಹೇಳಿ ಅವ್ರಿಗೆ ಕೆಲವು ಮೆಡಿಟೇಷನ್ ಸಿಟ್ಟಿಂಗ್ಸ್ ಮಾಡಿಸಿ ಆ ಒಳಗಡೆ ಇರೋ ಆತಂಕ ಏನಿದೆ ಅಲ್ವಾ, ಅದು ಕ್ಲಿಯರ್ ಮಾಡ್ತಾರೆ. ಸೊ ವೆರಿ ಸೂನ್ ಅವಳ ಪ್ರೆಗ್ನೆನ್ಸಿ ಕನ್ಸೀವ್ ಆಗುತ್ತೆ.
ಸೊ ಈ ರೀತಿ ಎಷ್ಟೋ ಸಬ್ಜೆಕ್ಟ್ಸ್. ಇನ್ನೊಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಮೇನ್ ಇಂಪಾರ್ಟೆಂಟ್ ಮಾತ್ರ ನಾನು ಹೇಳ್ತೀನಿ. ಸೊ ಇನ್ನೊಂದು ಕೇಸ್ ಸ್ಟಡೀಸ್ನಲ್ಲಿ ವೈಫ್ ಆ್ಯಂಡ್ ಹಸ್ಬೆಂಡ್ ಬರ್ತಾರೆ. ಈ ವಿಷಯದಲ್ಲಿ ಹಸ್ಬೆಂಡ್ ಆರ ಯಾರಾದರೂ ಮಾತಾಡ್ಬೇಕು ಅನ್ಕೊಂಡ್ರೆ ಹ್ಯಾಂಡ್ ರೈಸ್ ಮಾಡಿದ್ರೆ. ಓಕೆ. ಸೊ ಈ ಒಂದು ಸ್ಥಿತಿನಲ್ಲಿ ಮದರ್ ಆರನಲ್ಲಿ ಅಲ್ಲ, ಫಾದರ್ ಆರನಲ್ಲಿ ಆ ಬೇಬಿ ಕಾಣಿಸ್ತಾ ಇರ್ತದೆ. ಸೊ ಎಷ್ಟು ಖುಷಿಯಾಗಿ ಆರನಲ್ಲಿ ಆ ಅಪ್ಪನ್ನ ಪ್ರೀತಿ ಮಾಡೋದು, ಮುದ್ದು ಮಾಡೋದು, ಇದೆಲ್ಲ ಮಾಡ್ತಾ ಇರುತ್ತಂತ ಆ ಬೇಬಿ. ಸೊ ಇಲ್ಲಿ ಆ ಬೇಬಿ ಜೊತೆಗೆ ನಿನ್ನ ಕನೆಕ್ಷನ್ ಏನು ಅಂದರೆ ಆ ಬೇಬಿ ಕೇಳ್ತಾರಂತ, ನಿನ್ನ ತಂದೆ ಜೊತೆಗೆ ನಿನ್ನ ಕನೆಕ್ಷನ್ ಏನಿದೆ, ನೀನು ಯಾಕೆ ಇಷ್ಟು ಖುಷಿಯಾಗಿದೆಯಾ ಅಂತ ಕೇಳ್ತಾರೆ. ಆ ಮಗು ಹೇಳುತ್ತಂತೆ, ನನ್ನ ಹಿಂದಿನ ಜನ್ಮದಲ್ಲಿ ಇವರು ನನಗೆ ಎಷ್ಟು ಸಹಾಯ ಮಾಡಿದ್ದಾರೆ. ಹಿಂದಿನ ಜನ್ಮದಲ್ಲಿ ಆ ಮಗು ಒಂದು ಅವ್ರಿಗೆ ಏನೂ ಇರೋದಿಲ್ಲ. ಸೊ ಈವನ್ ಊಟ ಮಾಡೋದಕ್ಕಾಗಲಿ ಏನೂ ಇರೋದಿಲ್ಲ. ಇವರು ಆ ಊರಲ್ಲಿ ಒಂದು ಲೈಕ್ ಒಂದು ಅಂದರೆ ಸೋಷಿಯಲ್ ಸರ್ವಿಸ್ ಮಾಡ್ತಾ ಇರ್ತಾರೆ. ಸೊ ಅವರು ಈ ಫ್ಯಾಮ್ಲಿ ಪರಿಸ್ಥಿತಿ ನೋಡಿ ಅವ್ರ ಮಗುಗೆ ಏನು ಬೇಕು ಎವ್ರಿಥಿಂಗ್ ಅವರು ಕೊಡಬೇಕು ಅಂತ ನಿಶ್ಚಯ ಮಾಡಿಕೊಂಡು ಅವರಿಗೆ ಹೆಲ್ಪ್ ಮಾಡ್ತಾರಂತೆ. ಒಂದು ಸ್ಟಡೀಸ್ ವಿಷಯದಲ್ಲಾಗಿ ಪ್ರತಿಯೊಂದು ಹೆಲ್ಪ್ ಮಾಡ್ತಾರಂತೆ. ಆವಾಗ ಆ ಹುಡುಗ ಅಂದ್ಕೊಂಡಿದ್ದನಂತೆ, ನನಗೆ ತಂದೆ ನೆಕ್ಸ್ಟ್ ಜನ್ಮ ಇದ್ದರೆ ಅವ್ರಿಗೆ ಮಗುವಾಗಿ ಹುಟ್ಟಿ ನಾನು ನನ್ನ ಋಣ ತೀರಿಸ್ಕೋಬೇಕು ಅಂತ ಅಂದ್ಕೊಂಡಿರ್ತಾನಂತೆ. ಸೊ ಆ ಮಗು ಈ ರೀತಿ ಡಾಕ್ಟರ್ ಹೇಳುತ್ತಾರೆ, ನಿನ್ನ ಫ್ಯೂಚರ್ ಬೇಬಿ ನಿನಗೆ ತುಂಬ ಇಷ್ಟಪಡ್ತಾ ಇದೆ, ಈಸ್ ವೆರಿ ರೆಡಿ ಟು ಕನೆಕ್ಟ್ ಟು ಯು ಅಂತ ಹೇಳ್ತಾರೆ. ಸೊ ನೋಡಿ, ನಮ್ಮ ಕರ್ಮಗಳು, ನಾವು ಮಾಡಿರುವಂಥ ಪುಣ್ಯ ನಮ್ಗೆ ಹೆಂಗೆ ಫಾರ್ವರ್ಡ್ ಆಗ್ತಾ ಬರುತ್ತೆ, ಕ್ಯಾರಿ ಫಾರ್ವರ್ಡ್ ಆಗ್ತಾ ಬರುತ್ತೆ. ಸೊ ಆ ರೀತಿ ಅವರು ಅದು ತಿಳಿದ ತಕ್ಷಣ ಆ ಪ್ರೆಸೆನ್ಸ್ನಲ್ಲಿ ಆ ಡಾಕ್ಟರ್ ಹೇಳಿದ ತಕ್ಷಣ ಆ ಬೇಬಿ ಪ್ರೆಸೆನ್ಸ್ ಅವ್ರು ಫೀಲ್ ಆಗ್ತಾರಂತೆ, ತುಂಬ ಖುಷಿ ಪಡ್ತಾರಂತೆ. ಸೊ ಇದು ಅಂದರೆ ಪ್ರತಿ ಒಂದು ಸ್ಥಿತಿನಲ್ಲಿ ನಾವು ಮೆಡಿಟೇಷನ್ ಮಾಡೋದೊಂದೇ ಅಲ್ಲ. ಸೊ ಫರ್ಗಿವ್ನೆಸ್ ಅನ್ನೋದು ಫಸ್ಟ್ ಕೇಸ್ನಾಗ ನಾವು ಏನು ತಿಳ್ಕೊಂಡಿವಿ, ಪೇಷನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ನಮಗೆ ಆ ಸ್ಥಿತಿ ಇಲ್ಲೇ ಇದೆ. ಪತ್ರಿ ಸರ್ ಸೆಕೆಂಡ್ ಮಗಳು, ಸೊ ಅವ್ರಿಗೂ ಕೂಡ ಅವ್ರು ಸಜೆಸ್ಟ್ ಮಾಡಿರುವಂಥ ಪುಸ್ತಕ ಇದು. ಅವ್ರಿಗೂ ಸ್ಟಾರ್ಟಿಂಗ್ ಡಿಲೇ ಆಗಿತ್ತಂತೆ ಬೇಬಿ ಆಗೋದು. ಬಟ್ ಎಷ್ಟು ಧೈರ್ಯದಿಂದ ಎಷ್ಟು ಕಾನ್ಫಿಡೆಂಟಿಂದ ಇದ್ರಂತಂದರೆ ಮೆಡಿಟೇಷನ್ ಮಾಡಿ, ಸೊ ಇಂಥ ಎಲ್ಲ ಪುಸ್ತಕಗಳು ಓದಿದ ಮೇಲೆ ಅವ್ರಿಗೆ ಕನ್ಸೀವ್ ಆಗಿದ್ದು. ಕಾರಣ ಏನು, ನಾವು ರೆಡಿ ಇರಬೇಕು. ಆ ಉನ್ನತ ಸ್ಥಿತಿಯ ಆತ್ಮಗಳ ಮಾಸ್ಟರ್ಸ್ ಬರಬೇಕಂದ್ರೆ ಸುಮ್ಮನೆ ಅದು ಆ ಫೌಂಡೇಶನ್ ನಮ್ಮಲ್ಲಿ ರೆಡಿ ಇರಬೇಕು. ನಿನ್ನ ಇನ್ನೊಬ್ಬರು ಕೇಳಿದರು, ನಾವು ದತ್ತು ತಗೋಬೋದಾ ಅಂತ ಹೇಳಿ. ಖಂಡಿತ ಮೇಡಮ್. ಆ ಸೋಲ್ ಡಿಸೈನ್ ಆ ಬೇಬಿ ಬರುವಂಥ ಬೇಬಿ ಆ ಸೋಲ್ ಪ್ಲ್ಯಾನಿಂಗ್ ಹೇಗೆ ಮಾಡ್ಕೊಂಡಿರುತ್ತೆ ಅಂತಂದರೆ, ಗರ್ಭಾವಸ್ಥಕ್ಕೆ ಒಂದು ತಾಯಿ ಬೇಕಂತೆ ಅವ್ರಿಗೆ, ಬೆಳೆಯೋದಕ್ಕೋಸ್ಕರ ಇನ್ನೊಂದು ತಾಯಿನ ಚೂಸ್ ಮಾಡ್ಕೊಂಡು ಬಂದಿರ್ತಾರಂತೆ. ನಾವು ಅನ್ಕೊತೀವಿ, ಸೊ ಬೇರೆಯವ್ರ ಮಕ್ಕಳನ್ನು ನಾವು ಯಾಕೆ ತೊಗೊಂಬರ್ಬೇಕು, ಬೆಳೆಸ್ಬೇಕು ಅಂತ. ಮತ್ತು ಶ್ರೀಕೃಷ್ಣ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ನೋಡಿ. ಸೊ ಪ್ರತಿ ಒಂದರಲ್ಲಿ ಅರ್ಥ ಇದೆ. ಅಬಾರ್ಷನ್ ಯಾಕೆ ಆಗ್ತವೆ, ಈಗ ನಾನು ಹೇಳಿದ್ನಲ್ಲ, ಆ ಬೇಬಿ ಬಂದು ನಮ್ಮ ಆರಾದಲ್ಲಿ ಇರುತ್ತೆ. ಅವ್ರು ಏನು ಹೇಳ್ತಾರೆ ಅಂದರೆ 2 to 3 ಸ್ಪಿರಿಟ್ ಬೇಬೀಸ್ ನಮ್ಮ ಆರಾದಲ್ಲಿ ಇರ್ತಾವಂತೆ. ಅಂದರೆ 3 ಸೋಲ್ಸ್ ನನ್ನ ತಾಯಿಯಾಗಿ ಚೂಸ್ ಮಾಡ್ಕೋಬೇಕಂತ ನಮ್ಮ ಆರನಲ್ಲಿ ಇರ್ತವೆ. ಬಟ್ ಆ 3 ಸೋಲ್ಸ್ಗೆ ಒಂದು ಸೋಲ್ ಅಜೆಂಡಾ ಇರುತ್ತೆ, ಆತ್ಮ ಪ್ರಣಾಳಿಕೆ ಇರುತ್ತೆ. ಆ ಆತ್ಮ ಪ್ರಣಾಳಿಕೆಗೆ ನಾನು ಕರೆಕ್ಟ್ ಸಹಕಾರ ಕೊಡ್ತೀನೋ ಇಲ್ವೋ ಅಂತ ಚೆಕ್ ಮಾಡ್ಕೊತಾವಂತೆ. ಅಷ್ಟು ಈಸಿಯಾಗಿ ನನ್ನ ಗರ್ಭಾಶಯದ ಅವ್ರು ಎಂಟರ್ ಆಗೋದಿಲ್ಲ. ಫ್ಯೂ ಡೇಸ್ ನನ್ನ ಸ್ಥಿತಿ ಎಲ್ಲವೂ ಚೆಕ್ ಮಾಡಿಕೊಂಡು ಆಮೇಲೆ ನನ್ನ ಗರ್ಭಾಶಯದಲ್ಲಿ ಆ 3 ಸ್ಪಿರಿಟ್ ಅಂದರೆ 3 ಸೋಲ್ಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾವಲ್ಲ, ಅದರಲ್ಲಿ ಒಂದು ಯಾರಿಗೆ ಆ ಸೋಲ್ ಎಜೆಂಡಾ ಪ್ರಕಾರ ನಾನು ಸೆಲೆಕ್ಟ್ ಆಗ್ತೀನೋ, ನಾನು ಸರಿ ಇದನ್ನೋ, ಅವರು ಮಾತ್ರ ನನ್ನ ಒಳಗಡೆ ಪ್ರವೇಶವಾಗ್ತಾರೆ. ಅಂದರೆ ಆ ಸ್ಪಿರಿಟ್ ಬೇಬೀಸ್ಗೆ ಸೊ ಎಷ್ಟು ಪವರ್ಸ್ ಇರ್ತಾವಂತ ನೋಡ್ರಿ. ತನ್ನ ತಾಯಿನ ಸೆಲೆಕ್ಟ್ ಮಾಡ್ಕೊತಾರೆ. ಫಸ್ಟು ಆ ಸ್ಪಿರಿಟ್ ಬೇಬೀಸ್ ಪ್ರತಿಯೊಬ್ಬರಿಗೆ 2 ಗಾರ್ಡನ್ ಏಂಜಲ್ಸ್ ಇರ್ತಾರಂತ ಗೊತ್ತಲ್ವಾ.
ಈಗ ನಾವು ಎಲ್ಲರೂ ಧ್ಯಾನಕ್ಕೆ ಕೂತ್ಕೊಂತೀವಿ, ನನಗೆ ಇಬ್ಬರು ಗಾರ್ಡನ್ ಏಂಜಲ್ಸ್ ನನಗೆ ಸಪೋರ್ಟ್ ಮಾಡ್ತಾರೆ. ಅಂದರೆ ಅವರ ಕರ್ತವ್ಯ ಏನು ಅಂತಂದರೆ ನಮ್ಮನ್ನು ಆಧ್ಯಾತ್ಮಿಕವಾಗಿ ಗ್ರೋತ್ ತೊಗೊಂಬರೋದಕ್ಕೋಸ್ಕರ ಅವ್ರು ನಮಗೆ ಎನರ್ಜೀಸ್ ಕೊಡ್ತಾ ಇರ್ತಾರೆ. ಸೊ ಹೀಗೆ ಆ ಸ್ಪಿರಿಟ್ ಬೇಬೀಸ್ ನನ್ನಿಂದ ಬರಬೇಕು ಅಂತ ಇರುತ್ತಲ್ಲ, ಆ ಸ್ಪಿರಿಟ್ ಬೇಬೀಸ್ ಗಾರ್ಡನ್ ಏಂಜಲ್ಸ್ ಬಂದು ನನ್ನ ಮನೆ ವಾತಾವರಣ, ನನ್ನ ಸ್ಥಿತಿ ಏನು ಅಂತ ಅವರು ಚೆಕ್ ಮಾಡ್ಕೊಂಡು ಹೋಗ್ತಾರಂತೆ. ಅರ್ಥ ಆಯ್ತಾ ಇದು? ನಾನು ಸರಿ ಇದ್ರೆ, ನನ್ನ ಎನ್ವಿರಾನ್ಮೆಂಟ್ ಸರಿ ಇದ್ರೆ ಮಾತ್ರ ಆ ಬೇಬಿ ಇಲ್ಲಿ ಬರೋದಕ್ಕೆ ಸಾಧ್ಯ ಆಗುತ್ತಂತೆ. ನಾವು ಯಾವುದಾದ್ರೂ ಮನೆ ತಗೋಬೇಕು ಅಂತಂದರೆ ಅಲ್ಲಿ ಹೋಗಿ ವಿಚಾರಿಸ್ತೇವೆ, ಸುತ್ತು ಏನಿದೆ, ಹೇಗಿದೆ, ಎವ್ರಿಥಿಂಗ್ ಪ್ರತಿಯೊಂದು ವಿಚಾರಿಸ್ತೀವ ಇಲ್ಲ? ಹಾಗೆ ಒಂದು ಲೈಫ್ ಇಲ್ಲಿ ತಗೋಬೇಕು ಅಂತಂದರೆ ತನ್ನ ಎನ್ವಿರಾನ್ಮೆಂಟ್ ಹೇಗಿದೆ ಅಂತ ಆ ಸ್ಪಿರಿಟ್ ಬೇಬೀಸ್ ಬಂದು ನೋಡ್ಕೊಂಡು ಹೋಗ್ತಾರಂತೆ. ಸೊ ನನಗೆ ಈ ವಿಷಯ ರೀಸೆಂಟ್ ನಾ ಪುಸ್ತಕ ಓದಿದಾಗ ಗೊತ್ತಾಗಿದೆ. ಬಟ್ ನಾನು ಸೆಕೆಂಡ್ ಪ್ರೆಗ್ನೆನ್ಸಿ ಇದ್ದಾಗ 2009-2010 ಸೊ ನನಗೆ ಇದ್ದಕ್ಕಿದ್ದಂಗೆ ಒಂದು ಇಂಟ್ಯೂಷನ್, ನನಗೆ ಒಂದೇ ಬೇಬಿ ಸಾಕಂತ ಅಂದ್ಕೊಂಡಿದ್ವಿ. ನಾವು ಧ್ಯಾನ ಮಾಡಬೇಕಾದ್ರೆ ಒಂದು ಮೆಸೇಜ್ ಬಂತು, ನಿನ್ನ ಮೂಲಕ ನಾನು ಬರಬೇಕು ಅಂತ ಯಾರೋ ಮಾತಾಡ್ದಂಗೆ ಆಯಿತು. ಸೊ ನಮ್ಮ ಮನೆಯವ್ರಿಗೆ ಕೇಳಿದೆ, ಸರ್ ನನಗೀಗ ಅನಿಸ್ತಾ ಇದೆ ಅಂತ ಹೇಳಿ. ಇಬ್ಬರು ಧ್ಯಾನಕ್ಕೆ ಕೂತ್ಕೊಂಡಿದ್ವಿ. ನೀನು ಹೇಳಿದ್ದಕ್ಕೆ ಕರೆಕ್ಟು, ಒಂದು ಸೋಲ್ ಬರಬೇಕು ಅಂತ ಇದೆ ಅಂತ ಅಂದ್ರೆ. ಅವತ್ತಿನಿಂದ ನಾನು ಯಾವಾಗಿನ ಧ್ಯಾನ ಸ್ಥಿತಿನಲ್ಲಿ ಕೂತ್ಕೊಂಡು ನನ್ನ ಸುತ್ತೂ ಯಾರೋ ಇಬ್ಬರು ಯಾರೋ ಇದ್ದಾರೆ ಅಂತ ಅನಿಸ್ತಿತ್ತು ನನ್ನ ರೂಮ್ನಲ್ಲಿ. ನನಗೆ ಯಾವುದೇ ರೀತಿ ಹೆದರಿಕೆ ಆಗ್ತಿದ್ದಿಲ್ಲ. ಫೋನ್ ಯಾವಾಗಿ ಆ ರೀತಿ ಎಷ್ಟೋ ಅನುಭವಗಳಾಗ್ತಿದ್ವು ಸೆಕೆಂಡ್ ಪ್ರೆಗ್ನೆನ್ಸಿನಲ್ಲಿ. ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ಕೂಡ ನಾನು ಧ್ಯಾನ ಮಾಡ್ತಿದ್ದೆ. ಸೆಕೆಂಡ್ ಪ್ರೆಗ್ನೆನ್ಸಿನಲ್ಲಿ ಇದೆಲ್ಲ ಕೂಡ ನನಗೆ ಅನುಭವಗಳಾಗಿದ್ವು. ಸೊ ಯಾವತ್ತಿ ಪುಸ್ತಕ ಓದ್ತಾ ಇದ್ರೆ ಆ ಟೈಮ್ನಲ್ಲಿ ನನಗೆ ಆಗಿರುವಂಥ ಅನುಭವಗಳು ಕೂಡ ನನಗೆ ಅಂದರೆ ಆ ಪುಸ್ತಕ ಎಲ್ಲರೂ ಹೇಳ್ತಾರೆ, ಆ ಪುಸ್ತಕ ನಾವು ಓದಿದ್ವಿ, ಬಟ್ ನೀವು ಹೇಳಿದಷ್ಟು ಡೆಪ್ತ್ ಅದರಲ್ಲಿ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಏನಿಲ್ಲ ಮೇಡಮ್, ಅದರಲ್ಲಿ ಇರೋದೇ ನಾನು ಹೇಳ್ತಾ ಇದ್ದೀನಿ, ಅದರಲ್ಲಿ ಇರೋದು 25% ನಾನು ಹೇಳಿದ್ದು ನಾನು. ಸೊ ಅವರು ಆ ಪುಸ್ತಕ ಕಂಪ್ಲೀಟಾಗಿ ಓದಿದ್ರು. ನೀವೇನು ತಿಳ್ಕೊಂಡಿರಾ ಅಷ್ಟು ನಮಗೆ ನೀವು ಹೇಳಿದ ಮೇಲೆ ನನಗೆ ಅರ್ಥ ಆಗ್ತದೆ ಅಂತ ಹೇಳಿ. ಸೊ ಇದು ಅನುಭವ ಆಗಿದೆ, ಆಮೇಲೆ ನಾನು ಓದಿದ್ದೀನಿ. ಸೊ ಇನ್ನೂ ಏನು ಹೇಳ್ತಾರೆ ಅಂದರೆ ಆ ಪುಸ್ತಕದಲ್ಲಿ, ನಿನ್ನೆ ಹೇಳಿ ನನಗೆ ಗರ್ಭಾಶಯ ಒಂದು ಎನರ್ಜಿ ಸೆಂಟರ್ ಅಂತ ಹೇಳಿ. ಸೊ ಯಾವಾಗ ತಾಯಿ ಒನ್ಸ್ ವಿ ಸೆಲೆಕ್ಟೆಡ್, ಓಕೆ ನನಗೆ ತಾಯಿ ಆಗುವಂಥ ಗುಣ ಇದೆ ಅಂತ ಅಂದ ತಕ್ಷಣ ಆ ಬೇಬಿ ಏನು ಮಾಡುತ್ತೆ ಅಂತಂದರೆ, ಸೊ ಆ ಬೇಬಿ ಕೂಡ ಈಸಿಯಾಗಿ ನನ್ನ ಗರ್ಭಾಶಯಕ್ಕೆ ಈಸಿಯಾಗಿ ಒಳಗಡೆ ಹೋಗಂಗಿಲ್ಲ. ಸೊ ನನ್ನ ಒಳಗಡೆ ಇರುವಂಥ ಒಂದು ಈ ಚಕ್ರಾಸ್ನೆಲ್ಲ ಏನಂತ ಹೇಳ್ತಾರೆ, ಒಂದು ಎನರ್ಜಿ ಸೆಂಟರ್ ರೇಸ್ ಆಗಿ ತಲೆ ಮೇಲೆ ಒಂದು ಎನರ್ಜಿ ಬೋಲ್ ಥರ ರೆಡಿ ಆಗುತ್ತಂತೆ. ಸೊ ಆ ಎನರ್ಜಿ ಬೋಲ್ಸ್ ಅಂದರೆ ವೈಫ್ ಆ್ಯಂಡ್ ಹಸ್ಬೆಂಡ್ ಅವರು ಸೃಷ್ಟಿ ಕಾರ್ಯದಲ್ಲಿ ಪಾರ್ಟಿಸಿಪೇಟ್ ಮಾಡಿದ ಮೇಲೆ ಒಂದು ಧ್ಯಾನ ಸ್ಥಿತಿನಲ್ಲಿ ಇದ್ದಾಗ, ಸೊ ಆ ಟೈಮ್ನಲ್ಲಿ ಇಬ್ಬರು ತಲೆ ಮೇಲೆ ಒಂದು ಎನರ್ಜಿ ಬೋಲ್ ರೆಡಿ ಆಗುತ್ತಂತೆ. ಸೊ ಎನರ್ಜಿ ಬೋಲ್ ರೆಡಿ ಆಗಿ ಉನ್ನತ ಸ್ಥಿತಿನಲ್ಲಿರುವಂಥ ಆ ಸೋಲ್ನು ಅವರು ಅಟ್ರ್ಯಾಕ್ಟ್ ಮಾಡ್ಕೊಳ್ತೇವಂತೆ. ಸೊ ಅಟ್ರ್ಯಾಕ್ಟ್ ಮಾಡಿದ ಮೇಲೆ ಇಮ್ಮಿಡಿಯೇಟ್ ಅದು ಆ ಎನರ್ಜಿ ಕಾಲಮ್ ರೆಡಿ ಆಗುತ್ತಲ್ಲ, ಆ ಎನರ್ಜಿ ಕಾಲಮ್ ಆ ಬೌಲ್ನಲ್ಲಿರುವಂಥ ಬೇಬಿನ ಒಳಗಡೆ ಪುಲ್ ಮಾಡಿಕೊಂಡು ಗರ್ಭಾಶಯದಲ್ಲಿ ಸ್ಥಿರಪಡಿಸ್ತಂತೆ. ಆ ಟೈಮ್ನಲ್ಲಿ ಅವೇಕನ್ ಆಗಿರುವಂಥ ಎನರ್ಜಿ ಕಾಲಮ್ ಏನಿದೆ ಅಲ್ವಾ, ಅದು ಡೆಲಿವರಿ ಆಗೋವರೆಗೂ ಆ ಮಗುವನ್ನು ಕಾಪಾಡ್ತಾ ಇರುತ್ತಂತೆ. ಮಗು ಹುಟ್ಟಿದ ಮೇಲೆ ಹೊರಗಡೆ ಮಾಯ ಅಂತ ನಾವು ಕಟ್ ಮಾಡ್ತೀವಲ್ಲ, ಒಂದು ಫ್ಯೂ ಡೇಸ್ಗೆ ಅದು ಕಟ್ ಆಗುತ್ತೆ. ಸೊ ಇಷ್ಟು ಗರ್ಭಾಶಯಕ್ಕೆ ಅಷ್ಟು ಶಕ್ತಿ ಇದೆ. ಒಂದು ಎನರ್ಜಿ ಸೆಂಟರ್, ಒಂದು ಆರ್ಗಾನ್ ಮಾತ್ರ ಅಲ್ಲ. ಸೊ ನೀವು ಏನೇನು ಅನ್ವಾಂಟೆಡ್ ಸ್ಟಫ್ ನಿಮ್ಮ ಒಳಗಡೆ ಇಟ್ಕೊತೀರೋ, ಇನ್ನೊಬ್ಬರ ಮೇಲೆ ದ್ವೇಷ, ಅಸೂಯ, ಕಂಪ್ಲೇಂಟ್ಸ್, ಜಡ್ಜ್ಮೆಂಟ್ಸ್, ಇವೆಲ್ಲ ಕೂಡ ಅಲ್ಲಿ ಹೋಗಿ ಸ್ಟ್ರಕ್ ಆಗುತ್ತೆ. ನೆಕ್ಸ್ಟ್ ಈಗ ಈ ರೀತಿ ಆಗೋ ಪ್ರೋಸೆಸ್ನೆಲ್ಲ ಕೂಡ ಅಲ್ಲಿ ನಿಮ್ಮಷ್ಟು ನೀವೇ ಬ್ಲಾಕ್ ಮಾಡ್ಕೊಂಡಿದ್ರೆ. ಸೊ ಕಂಪ್ಲೀಟಾಗಿ ರಿಲೀಸ್ ಆಗ್ರಿ. ಫರ್ಗಿವ್ನೆಸ್, ಫಸ್ಟ್ ಸ್ಟೆಪ್ ಇಲ್ಲಿ ಫರ್ಗಿವ್ನೆಸ್. ಒಂದು ತಾಯಿ ಆಗಬೇಕಾಗಿರುವಂಥ ಒಂದು ಸ್ತ್ರೀ ತನ್ನ ಒಳಗಡೆ ಯಾವುದೇ ರೀತಿ ಈ ದ್ವೇಷ, ಅಸೂಯನೆ ಭಾವನೆ ಇಟ್ಕೋಬಾರ್ದು. ಆ ರೀತಿ ಅಂದರೆ ನಮ್ಮ ಮಕ್ಕಳಾಗಿರ್ಬೋದು, ಸೊಸೆಂದ್ರಾಗಿರ್ಬೋದು ಆಗ್ತಾ ಇದ್ರೆ ನಾವು ಅವ್ರಿಗೆ ಆ ರೀತಿ ಎನ್ವಿರಾನ್ಮೆಂಟ್ ನಾವು ಕೊಡಬೇಕು. ಸೊ ಅವರು ಪ್ರತಿಯೊಂದು ನೋಡ್ತಾರಂತೆ. ತಂದೆ ತಾಯಿ ಒಂದಲ್ಲ, ಆ ಫ್ಯಾಮ್ಲಿ, ಇಡೀ ಫ್ಯಾಮ್ಲಿ ಹೇಗಿದ್ದಾರೆ,
ನನ್ನ ಒಂದು ಸೋಲ್ ಪ್ಲ್ಯಾನಿಂಗ್ಗೆ ಅವರೆಲ್ಲ ನನಗೆ ಸಪೋರ್ಟ್ ಕೊಡ್ತಾರಾ ಇಲ್ಲ ಅಂತ ಚೆಕ್ ಮಾಡಿಕೊಂಡು ಆಮೇಲೆ ನಮ್ಮನ್ನು ಡಿಸೈಡ್ ಮಾಡ್ಕೊತಾರೆ ತಂದೆ ತಾಯಿಯಾಗಿ. ಓಕೆ. ಇನ್ನೊಂದು ಏನು ಹೇಳ್ತಾರೆ ಅಂತಂದರೆ, ಈ ಸ್ಪಿರಿಟ್ ಬೇಬೀಸ್ಗೆ ಎಷ್ಟು ಶಕ್ತಿ ಇದೆ ಅಂತಂದರೆ, ಒನ್ಸ್ ದೇ ಆರ್ ಸೆಲೆಕ್ಟೆಡ್ ಅಂದ್ಕೊಳ್ರಿ, ಓಕೆ ಇವರು ನನಗೆ ತಾಯಿ ಆಗೋದಕ್ಕೆ ಎಲ್ಲ ರೀತಿ ಅರ್ಹತೆ ಇದೆ, ನನಗೆ ಇಷ್ಟ ಆಗಿದೆ ಅಂತೇಳಿ ನಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ರಿ. ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ, ಆ ಮಗು ಉನ್ನತ ಲೋಕಗಳಿಗೆ ನಮ್ಮ ಗರ್ಭಾಶಯದಲ್ಲಿ ಇದ್ದಾಗ ಅಲ್ಲೇ ಇರಲ್ಲ ಅವರು. ಆ ಸೋಲ್ ಏನು ಮಾಡುತ್ತೆ, ಉನ್ನತ ಲೋಕಗಳಿಗೆ ಹೋಗಿ ಬರ್ತಾ ಇರುತ್ತಂತೆ ಸೋಲ್. ಹುಟ್ಟಿದ ಮೇಲೆ 8 ಮಂತ್ಸ್ವರೆಗೂ ಆ ಬೇಬಿ ಮಕ್ಕೊಂಡೇ ಇರ್ತದೆ ನೋಡ್ರಿ, ಜಾಸ್ತಿ ನಿದ್ದೆ ಮಾಡುತ್ತೆ. ಕಾರಣ ಏನು ಅಂತಂದರೆ ಉನ್ನತ ಲೋಕಗಳಿಗೆ ಹೋಗಿ ಬರ್ತಾ ಇರುತ್ತೆ. ಉನ್ನತ ಲೋಕಗಳಿಗೆ ಹೋಗಿ ಈ ಜನ್ಮದಲ್ಲಿ ನಾನು ಏನು ತಿಳ್ಕೋಬೇಕು ಅನ್ನೋದು ಅವರು ಜ್ಞಾನ ಪಡ್ಕೊಂಡು ಬರ್ತಾ ಇರ್ತಾರಂತೆ. ಅವ್ರು ಇನ್ನೊಂದು ವಿಷಯ ಏನು ಹೇಳ್ತಾರಂತಂದರೆ, ಈಗ ನಿಮಗೇನಾದರೂ ಬೇಕು ಅಂತಂದರೆ ಆಧ್ಯಾತ್ಮಿಕವಾಗಿ ಇಲ್ಲ ಏನಾದರೂ ನಿಮ್ಮ ಚೇಂಜಸ್ ಬರಬೇಕು ಅಂದರೆ ನೀವು ಆ ಬೇಬಿಗೆ ಹೇಳಬೇಕಂತೆ, ಆ ಮಗುಗೆ ಹೇಳ್ಕೋಬೇಕಂತೆ. ಆ ಮಗು ಏನು ಮಾಡುತ್ತೆ, ಉನ್ನತ ಲೋಕಗಳಿಗೆ ಹೋದಾಗ ತನಗೆ ಬೇಕಾಗಿರುವಂಥ ಶಕ್ತಿ ಮತ್ತು ತನ್ನ ತಾಯಿಗೆ ಬೇಕಾಗಿರುವಂಥ ಶಕ್ತಿ ಜ್ಞಾನವನ್ನು ತೊಗೊಂಡು ಬರುತ್ತಂಥದ್ದು. ಸೊ ಇದು ನಾನು ಒಂದು ಎಕ್ಸ್ಪರಿಮೆಂಟ್ ನಮ್ಮ ಕ್ಲಾಸ್ನಲ್ಲಿ ಈ ವರ್ಕ್ಶಾಪ್ ಸುಮಾರು ನಾನು 25 ವರ್ಕ್ಶಾಪ್ಸ್ ಮಾಡೀನಿ. ಒಂದೊಂದು ವರ್ಕ್ಶಾಪು 21 ಡೇಸ್, 41 ಡೇಸ್, 11 ಡೇಸ್ ಈ ರೀತಿ ಇರುತ್ತೆ. ಅಂಥವು 25 ವರ್ಕ್ಶಾಪ್ ಮಾಡಿದ್ದೀನಿ ವಿತಿನ್ 4 years. ಓಕೆ. ಅದರಲ್ಲಿ ಆಗಿರುವಂಥ ಒಂದು ಲಾಸ್ಟ್ ಇನ್ಸಿಡೆಂಟ್ ರಿಯಲ್ ಆಗಿ ಆಗಿರುವಂಥ, ಒಬ್ಬ ಲೇಡಿ ತನು ಡೆಲಿವರಿ ಆಗಿದ್ಲು, ಬೇಬಿಗೆ ತುಂಬ ಬ್ಲಡ್ ಕಡಿಮೆ ಇದೆ ಅಂತ. ಸೊ 50-50 ಚಾನ್ಸಸ್ ಬೇಬಿ ಉಳಿಯಲ್ಲ ಅಂತ ಹೇಳಿದ್ರಂತೆ. ಅವ್ರು ನನಗೆ ಫೋನ್ ಮಾಡಿದರು, ಶುಭಾ ಮೇಡಮು ಮತ್ತು ಶುಭಾ ಮೇಡಮ್ ಫೋನ್ ಮಾಡಿದ್ರೆ, ಶುಭಾ ಮೇಡಮ್ ನನಗೆ ಮಾಡಿದ್ರು, ಭದ್ರಾವತಿ ಶುಭಾ ಮೇಡಮ್ ಅಂತ ಇದ್ದಾರಲ್ವ ಅವರು. ಫೋನ್ ಮಾಡಿದ್ರೆ, ನೋಡಿ ಮೇಡಮ್ ಇದು ಡಾಕ್ಟರ್ಸ್ ಹೇಳೋದು, ಅದಕ್ಕಿಂತ ಬಿಯಾಂಡ್ ನಾವು ಯೋಚನೆ ಮಾಡೋಣ, ಆ ಮಗುಗೆ ಏನೂ ಆಗೋದಿಲ್ಲ, ಬಟ್ ಒಂದು ಎಕ್ಸ್ಪರಿಮೆಂಟ್ ನಾವು ಮಾಡೋಣ. ಆ ಪುಸ್ತಕದಲ್ಲಿ ಈ ರೀತಿ ಬರೆದಿದ್ದಾರೆ, ಆ ಮಗುಗೆ ಅಷ್ಟು ಶಕ್ತಿ ಇರುತ್ತಂತೆ, ಆ ಮಗುಗೆ ಹೇಳ್ಬಿಡೋಣ ಅಂಥೇಳಿ ಧ್ಯಾನ ಸ್ಥಿತಿನಲ್ಲಿ ಕೂತ್ಕೊಂಡು ಆ ಮಗು ಸೋಲ್ನ ಇನ್ವೈಟ್ ಮಾಡಿ, ಸೊ ನಿನಗೆ ಏನು ಸಪೋರ್ಟ್ ಬೇಕೋ ನಾನು ಕೊಡೋಕ್ಕೆ ರೆಡಿ ಇದ್ದೀನಿ ಅಂದರೆ ತಾಯಿ ಜೊತೆಗೆ ಹೇಳಿಸಿದ್ವಿ, ತಾಯಿನಿಂದ ಅಫರ್ಮೇಷನ್ಸ್ ಹೇಳಿಸಿದ್ವಿ. ನಿನಗೆ ಬೇಕಾಗಿರುವಂಥ ಜ್ಞಾನ ಕೊಡೋದಕ್ಕೆ ನಾನು ರೆಡಿ ಇದ್ದೀನಿ, ಆ ಎನರ್ಜೀಸ್ ಕೊಡೋದಕ್ಕೂ ಸಾಧನೆ ಮೂಲಕ ನಾನು ಎನರ್ಜೀಸ್ ಕೊಡೋದಕ್ಕೂ ನಾನು ರೆಡಿ ಇದ್ದೀನಿ. ನೆಕ್ಸ್ಟ್ ಅಂದರೆ ಆ ಮಗು ಪರ್ಪಸ್ ಏನು ಅಂತಂದರೆ, ಆ ಟೈಮ್ನಲ್ಲಿ ಆ ತಾಯಿ ಗೊತ್ತಾಯ್ತಂತೆ, ಅಂದರೆ ನಾನ್ ವೆಜ್ ತಿನ್ನೋದು ಬಿಡಿಸ್ಬೇಕಂತ ಹೇಳಿ ಆ ಮಗು ಇಲ್ಲಿ ಭೂಮಿ ಮೇಲೆ ಬಂದಿದೆ ಅಂತೆ, ವೆಜಿಟೇರಿಯನಿಸಮ್ ಸ್ಪ್ರೆಡ್ ಮಾಡೋಕ್ಕೋಸ್ಕರ. ಸೊ ಅದಕ್ಕೆ ಸಹಾಯ ನಾನು ಮಾಡ್ತೀನಿ ಅಂತ ನೀವು ಒಪ್ಪಿಕೊಳ್ಳ್ರಿ, ತಾಯಿಯಾಗಿ ನಿನಗೆ ಕಂಪ್ಲೀಟ್ ಸಪೋರ್ಟ್ ನಾನು ಕೊಡ್ತೀನಿ ಅಂತ ಒಪ್ಪಿಕೊಳ್ಳ್ರಿ ಅಷ್ಟೇ ಅಂತ ಹೇಳಿ. ಇಷ್ಟೇ ಮೇಡಮ್, ಇಷ್ಟೇ ಹೇಳಿದ್ದು. ನೆಕ್ಸ್ಟ್ ಡೇ ಆ ಮಗು ಆರಾಮಾಗ್ಬಿಡ್ತು. ನನಗೆ ಯಾವ ರೀತಿ ಫೋನ್ ಬಂದಿಲ್ಲ, ಮತ್ತು ನಾನು ಫೋನ್ ಮಾಡಬೇಕಂದ್ರೆ ನನಗೆ ಆಗಲಿಲ್ಲ. ಸೊ 3 months ಆದಮೇಲೆ ಅವಳು ಫೋನ್ ಮಾಡಿದ್ಲು, ಮೇಡಮ್ ಆವಾಗ ಫೋನ್ ಮಾಡಿದ್ರಲ್ಲ ನೆನಪಿದೆಯಾ ಅಂತ ಹೇಳಿ. ಎಸ್ ಮೇಡಮ್ ನೆನಪಿದೆ, ಹೇಗಿದೆ ಬೇಬಿ ಅಂತ. ತುಂಬ ಚೆನ್ನಾಗಿದೆ ಮೇಡಮ್, ಅದು ನಾಮಕರಣ ಆಗಿದೆ. ಏನು ವಂಡರ್ಸ್ ಅಂತಂದರೆ, ನೀವು ಹೇಳಿದ್ರಲ್ಲ ಇದು ಎಕ್ಸ್ಪರಿಮೆಂಟ್ ಡೈಲಿ ಮಾಡ್ತಿದ್ಲಂತೆ, ಅದು ಮಗು ಜೊತೆ ಕಮ್ಯುನಿಕೇಟ್ ಮಾಡೋದು. ಅವ್ರ ಅಪ್ಪಗೆ ಪ್ರಮೋಷನ್ ಬೇಕಿತ್ತಂತೆ, ಅವ್ರ ತಾತಗೆ ಒಂದು ಅಮೌಂಟ್ ಏನೋ ಚಿಟ್ಸ್ನಾಗ 1 ಲಕ್ಷ ಏನೋ ಜಾಸ್ತಿ ಅಮೌಂಟೇ ಅತ್ತು, ಯಾರೋ ತೊಗೊಂಡೋಗಿದ್ದಾರಂತೆ. ಅವರು ನಾಮಕರಣ ಒಳಗಡೆ ಇದೆಲ್ಲ ಸೆಟ್ಲ್ ಆಗಬೇಕು ಅಂತ ಅಂದ್ಕೊಂಡಿದ್ಲಂತೆ. ನಾನು ಹೇಳಿದ್ದು ಸ್ಪಿರಿಚುವಲ್ ಪರವಾಗಿ ಅಂದ್ಕೊಳ್ರಮ್ಮ ಅಂತ ಹೇಳಿದ್ದೆ. ಸೊ ಅವರು ಫಿಸಿಕಲ್ ಆಗಿ ಅಂದ್ಕೊಂಡಿದ್ದಾರೆ. ನಾಮಕರಣ ದಿವಸ ಅವ್ರ ಅಪ್ಪಗೆ ಪ್ರಮೋಷನ್ ಬಂದಿದೆ, ಅವ್ರ ತಾತಗೆ ಬರಬೇಕಾಗಿರೋ ಅಮೌಂಟ್ ಅವರು ತಂದು ಕೊಟ್ಟಿದ್ರಂತೆ. ಸೊ ನಾನು ಹೇಳಿದ್ದು ಸ್ಪಿರಿಚುವಲ್ ಪರವಾಗಿ ನೀವು ಕೇಳ್ಕೊಳ್ರಿ ಅಂತ ಹೇಳಿದ್ದೆ. ಅವ್ರು ನೋಡಿದ್ರೆ ಈ ರೀತಿ ಫಿಸಿಕಲ್ ಆಗಿ ಅಂದ್ಕೊಂಡಿದ್ರು, ಬಟ್ ಸಕ್ಸಸ್ ಆಗಿದೆ. ಓಕೆ, ಅಂದರೆ ಆ ರೀತಿ ಅಷ್ಟು ಪವರ್ಸ್ ಇರ್ತವೆ. ಎಷ್ಟೋ ಎಕ್ಸ್ಪರಿಮೆಂಟ್. ನಮ್ಮ ಹಾಸ್ಪಿಟ್ಲಲ್ಲಿ ಒಬ್ಬ ಲೇಡಿ ಇದ್ದಾಳೆ, ಅವಳಿಗೆ ಫಸ್ಟ್ ಪ್ರೆಗ್ನೆನ್ಸಿ ಆಗಿ ತುಂಬ 7 to 8 lakhs ಖರ್ಚು ಮಾಡಿದ್ದಾರೆ. ಸೆಕೆಂಡ್ ಪ್ರೆಗ್ನೆನ್ಸಿಗೋಸ್ಕರ ಯೋಚನೆನೇ ಇದ್ದಿಲ್ಲ ಅವಳದು. ನಾನ್ ವೆಜಿಟೇರಿಯನ್, ಅವಳು ತುಂಬ ಇಷ್ಟ, ಡೈಲಿ ಇದ್ಲೇಬೇಕು, 2 to 3 days ಆದರೂ ಏನಾದರೂ ತಿನ್ನಬೇಕು ಅಂತ ಅಷ್ಟು ಇಷ್ಟಪಡ್ತಿದ್ಲು ಅವಳು. ಸೊ ಸೆಕೆಂಡ್ ಪ್ರೆಗ್ನೆನ್ಸಿಗೋಸ್ಕರ ಯೋಚನೆ ಮಾಡಿದ್ದಿಲ್ಲ, ಬಟ್ ಧ್ಯಾನಕ್ಕೆ ಬಂದಿದ್ಲು ಕರೋನಾ ಟೈಮ್ನಲ್ಲಿ. ಆ ರೀತಿ ನಮಗೆ ಕನೆಕ್ಟ್ ಆದ್ಲು. ಫಸ್ಟ್ ವರ್ಕ್ಶಾಪ್ನಾಗೆ ಫಸ್ಟ್ ಡೇ ಅಂದ್ಕೊಂಡಿದ್ಲು, ಈ ವರ್ಕ್ಶಾಪ್ ಯಾರಿಗೆ ಅಂತ ಅಂದರೆ, ಯಾರು ವೆಜಿಟೇರಿಯನ್ ಆಗಿ ಕನ್ವರ್ಟ್ ಆಗಬೇಕು ಅಂದ್ಕೊಂಡ್ರೆ ಅವ್ರಿಗೆ ಮಾತ್ರ ಬರ್ರಿ, ನೀವು ನಾನ್ ವೆಜ್ ತಿಂತೀನಿ ಅಂತಂದರೆ ಈ ವರ್ಕ್ಶಾಪ್ಗೆ ಅಟೆಂಡ್ ಆಗಬೇಡ್ರಿ ಅಂತ ಹೇಳಿದ್ದೆ. ಒಂದು ಕ್ಷಣ ನಮ್ಮ ನಾಲಿಗೆ ಮೇಲೆ ಇರೋ
ಆ ಒಂದು ಕ್ಷಣಕ್ಕೋಸ್ಕರ ಒಂದು ಪ್ರಾಣಿನ ಜೀವ ಹಿಂಸೆ ಮಾಡಿ ನಾವು ತಿನ್ನೋದು ಎಷ್ಟು ಕರೆಕ್ಟ್ ಇದೆ. ಒಂದೇ ಒಂದು ಕ್ಷಣ ಆಹಾರ ನಮ್ಮ ಬಾಯಿನಲ್ಲಿರೋದು, ಆ ರುಚಿಗೋಸ್ಕರ ಒಂದು ಪ್ರಾಣಿನ ಹೇಗೆ ನೀವು ಇದು ಮಾಡ್ತೀರಾ? ಈ ಒಂದು ಮಾತಕ್ಕೆ ಅವಳು ನಾನ್ ವೆಜ್ ತಿನ್ನೋದು ಬಿಟ್ಬಿಟ್ಟಿದ್ಲು. ಸೊ ಸೆಕೆಂಡ್ ಅದು ವರ್ಕ್ಶಾಪ್ 21 days ಕಂಪ್ಲೀಟ್ ಮಾಡಿದ್ದೀನಿ. ಅದು ಅಷ್ಟರೊಳಗೆ ಅವಳು ಕನ್ಸೀವ್ ಆದ್ಲು. ಸೊ ಸೆಕೆಂಡ್ ಕೂಡ ಗಂಡು ಮಗು ಆಗಿದೆ. ಅವನು ಈಗ ಪಿರಮಿಡ್ಗೆಲ್ಲ ಬರ್ತಾ ಇರ್ತಾನೆ. ಅವರಮ್ಮ ಆ ಮಗುನ ಬರ್ತಾಳೆ. ಸಣ್ಣ ಮಗು, ಒಂದು ಸೌಂಡ್ ಬರೋದಿಲ್ಲ. ಮೆಡಿಟೇಷನ್ ಆಗೋವರೆಗೂ ಅವ್ರ ಅಮ್ಮನ ಮೇಲೆ ಹಿಂಗೆ ಮಕ್ಕೊಂಡಿರ್ತಾರೆ, ಪಕ್ಕ ಕುಟ್ಕೊಂಡಿರ್ತಾನೆ ಬಿಟ್ರೆ. ಸೊ ಒಂದು ಸೌಂಡ್ ಮಾಡೋಂಗಿಲ್ಲ ಅವನು. ಅದೇ ಮನೇಲಿದ್ರೆ ಎಷ್ಟು ಗಲಾಟೆ ಮಾಡುತ್ತಾನೆ. ಆ ಟೈಮ್ ಆದ ತಕ್ಷಣ ಅವನೇನು ಟೈಮ್ ನೋಡೋಂಗಿಲ್ಲ, ವಾಚ್ ನೋಡೋದಿಲ್ಲ. ಆ ಟೈಮ್ ಆದ ತಕ್ಷಣ ಅಮ್ಮ ಪಿರಮಿಡ್ಗೆ ಹೋಗೋಣ ಬಾ ಅಂತ ಸೈನ್ ಮಾಡ್ತಿದ್ನಂತೆ, ಸ್ಲಿಪ್ಪರ್ಸ್ ಹಾಕೊಂತಿದ್ನಂತೆ. ಮಾತು ಕೂಡ ಬರೋದಿಲ್ಲ. ಈಗ ಅವನಿಗೆ 4 years 3 years 4 years ಅವನಿಗೆ. ಸೊ ನೋಡ್ರಿ, ಒಂದು ಧ್ಯಾನ ಅನ್ನೋದು ನಮ್ಮನ್ನು ಎಲ್ಲಿಗೆ ತೊಗೊಂಡು ಹೋಗುತ್ತೆ ನೋಡ್ರಿ. ಅದೇ ಧ್ಯಾನ ಅನುಭವಗಳು ಇವೆಲ್ಲ ಜ್ಞಾನ ನಮಗೆ ಗೊತ್ತಿಲ್ಲ ಅಂದರೆ ನಮ್ಮ ಒಂದು ಜೀವನ ಸ್ಥಿತಿ ಹೇಗಿರುತ್ತೆ ಅಂತ ಯೋಚನೆ ಮಾಡಿ. ಎಸ್, ತುಂಬ ಟೈಮ್ ತೊಗೊಂಡಿದ್ದೀನಿ. ಸೊ ಓಕೆ ಮೇಡಮ್, ಇದು ಒಂದು ಸ್ತ್ರೀಗಿರುವಂಥ ಶಕ್ತಿ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ.